ಓಂ ಶ್ರೀ ಗಣಪತಿಭ್ಯೋ ನಮಃ. ಓಂ ಶ್ರೀ ಸರಸ್ವತಿಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸಾಯಿ ಚಂದ್ರಭ್ಯೋ ನಮಃ. ಇಂದಿನಿಂದ ಜನಕ ಮಹಾರಾಜ ಮತ್ತು ಅಷ್ಟಾವಕ್ರರು ಅವರ ನಡೆದ ಸಂಭಾಷಣೆ. ಅದರಲ್ಲಿ ಅಷ್ಟಾವಕ್ರರು ಗುರುಗಳಾಗಿ ಶಿಷ್ಯನಾಗಿ ಜನಕ ಪಾತ್ರವನ್ನು ವಹಿಸಿದ್ದಾರೆ. ಅಷ್ಟಾವಕ್ರರು ಜನಕನಿಗೆ ಯಾವ ರೀತಿ ಉಪದೇಶ ಮಾಡ್ತಾರೆ, ಆ ಉಪದೇಶವನ್ನ ಜನಕ ಯಾವ ರೀತಿ ಅದನ್ನ ಅನುಸರಿಸ್ತಾನೆ, ಅದನ್ನ ಅನುಕರಣೆಗೆ ತರುತ್ತಾನೆ, ಅದನ್ನ ತಿಳಿದ ನಂತರ ಯಾವ ರೀತಿ ವರ್ತನೆಯನ್ನ ಮಾಡ್ತಾನೆ ಅನ್ನೋದು ಇದು ಪೂರ ಅಷ್ಟಾವಕ್ರ ಗೀತೆ. ಇಲ್ಲಿವರೆಗೂ ನಾವು ಮಹಾರಾಜರು, ಸಮರ್ಥರದು, ಇನ್ನು ಎಷ್ಟೋ ಜನರ ಕಥೆಗಳನ್ನೆಲ್ಲ ಕೇಳ್ಕೊಂಡು ಬಂದ್ವಿ. ಇದೆಲ್ಲ ಭಕ್ತಿಯನ್ನ ಹುಟ್ಟಿಸ್ಲಿಕ್ಕೆ ಇದೆ. ಒಂದು ಸಲಿ ನಮಗೆ ಆ ಭಕ್ತಿ ಪಂಥವನ್ನ ಹಿಡಿದಾಗ, ಭಕ್ತಿಯನ್ನ ನಾವು ಭಾವನೆಯಿಂದ ನೋಡಿದಾಗ ಆ ಭಕ್ತಿ ಪಂಥದ ರುಚಿ ನಮಗೆ ಗೊತ್ತಾಗುತ್ತೆ. ಕೇಳಿದ್ವಿ ನಾವು ಕಥೆಗಳಲ್ಲಿ, ಸಣ್ಣ ಮಹಾರಾಜರು 14 ವರ್ಷದವರಿದ್ರು. 14 ವರ್ಷದವರಿದ್ರು. ಅವರಿಗೆ ತುಕಾಮಾಯಿ ಹತ್ರ ಅವರು ಪಾಠ ಕಲೀಲಿಕ್ಕೆ ಹೋದಾಗ, ಏನು ಆ 9 ತಿಂಗಳ ಕಾಲ ಅಲ್ಲಿ ಇದ್ದಾಗ ಮಹಾರಾಜರಿಗೆ ತುಕಾಮಾಯಿ ಊಟ ಮಾಡಿದೆ ಅಂತ ಕೇಳಲಿಲ್ಲ, ತಿಂಡಿ ತಿಂದ್ಯಾ ಅಂತ ಕೇಳಲಿಲ್ಲ. ಅವ್ರನ್ನ ಹೇಗೆ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳ ಮೇಲೆ ಪರೀಕ್ಷೆ ಮಾಡಿದ್ರು. ಮಹಾರಾಜರು ಹೇಳ್ತಾರೆ, ಆ 9 ತಿಂಗಳ ಕಾಲದಲ್ಲಿ ನಾನು ಯಾವಾಗ ನಿದ್ದೆ ಮಾಡಿದ್ದೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗೆ ಆ ಗುರುವನ್ನ ಅನುಸರಿಸ್ತಾ ಇದ್ರು, ಗುರುವಿನ ಕರುಣೆಯನ್ನು ಪಡೀಲಿಕ್ಕೆ ಓಡಾಡ್ತಾ ಇದ್ರು. ಮಹಾರಾಜರಿಗೆ ಎಷ್ಟೊಂದು ಪರೀಕ್ಷೆಗಳನ್ನು ಮಾಡಿದ್ರು. ಗಿಡದ ಮೇಲೆ ಹತ್ತಿ ಎಲೆ ಎಲ್ಲ ಕೀಳಪ್ಪ ಅಂದ್ರು. ಎಲೆ ಎಲ್ಲ ಕಿತ್ರು. ಎಲೆ ಎಲ್ಲ ಕಿತ್ತಾಗ ಅದ್ರ ಹಾಲು ಬರ್ತಾ ಇದ್ರೆ ಗಿಡಕ್ಕೆ ನೋವಾಗತ್ತೆ, ನಿನಗ್ ಗೊತ್ತಾಗಲ್ವಾ, ಹೋಗು ಎಲೆ ವಾಪಸ್ ಅಂಟಿಸು ಅಂತ ಹೇಳಿದ್ರು. ಮಹಾರಾಜರು ಏನು ಮಾಡ್ದಲೆ ಅದಕ್ಕೆ ಹೋಗಿ ಮತ್ತೆ ವಾಪಸ್ ಅಂಟಿಸ್ಬಂದ್ರು. ಯಾಕೆ? ಗುರುವಿನ ವಾಕ್ಯ. ನಮ್ಮಂತವರಾಗಿದ್ರೆ ಪ್ರಶ್ನೆ ಬರ್ತಿತ್ತು, ಕಿತ್ತಿದ್ದೆಲೆ ಹೆಂಗ್ರಿ ಅಂಟಿಸೋದು? ಮಹಾರಾಜರು ಗುರುವಾಕ್ಯ ಪರಿಪಾಲನೆ, ಗುರು ಹೇಳಿದಾನೆ ತಾನೆ ಅಂಟಿಸ್ಲಿಕ್ಕೆ, ನಾನು ಅಂಟಿಸ್ತೀನಿ. ಯಾಕೆ? ಇದು ಗುರುವಿನ ವಾಕ್ಯ. ಅವನು ಗುರು ಅಂಟಿಸು ಅಂದ್ರೆ ಅದು ಎಲ್ಲಿಟ್ರು ಅಂಟಿಸುತ್ತೆ. ಎಲ್ಲಿ ತರ್ಕ ಬರುತ್ತೆ ಅವಾಗ ತೊಂದರೆ ಆಗುತ್ತೆ. ಯಾವ ಎಲೆ ಎಲ್ಲಿ ಕಿತ್ತಿದ್ದೀನಿ, ಯಾವ ಟೊಂಗೆಯಿಂದ ಕಿತ್ತಿದ್ದೆ, ಇದೆಲ್ಲ ತರ್ಕ. ಇದೇನು? ಗುರುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡೋದಷ್ಟೇ. ಗುರು ಹೋಗಿ ಅಂಟಿಸು ಅಂದ್ರು, ಅವನು ಅಂಟಿಸು ಅಂದ್ರು ಅಂಟತ್ತಷ್ಟೆ. ಅಂದ್ರೆ ನನ್ನ ಬುದ್ಧಿಯನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಗುರುಪದ, ಗುರುಪಾದ ಅಲ್ಲ, ಗುರುವಿನ ಪದ ಅಂಟಿಸೋ. ಅಲ್ಲಿ ಅವನು ಆಜ್ಞೆ ಕೊಟ್ಬಿಟ್ಟಿದ್ದಾನೆ ಅಂಟ್ಕೊಳ್ಲಿಕ್ಕಾಗ್ಲೆ. ನಾನು ಯೋಚನೆ ಮಾಡಿದ್ರೆ ಕಷ್ಟ. ಅದು ಎಲ್ಲಿ ಅಂಟಿಸ್ಲಪ್ಪ? ನನ್ನ ತಲೆ ಬುದ್ಧಿ ಅಂಟಿಸಿದ್ರೆ, ಓ ಇದು ಮೇಲಿತ್ತು, ಇದು ಕೆಳಗಿತ್ತು, ಅದೆಲ್ಲ ಇಲ್ಲೇ ಇಲ್ಲ, ಹೋಗಿ ಅಂಟಿಸು. ಹೀಗೆ ಇಂತಹ ಭಕ್ತಿಪ್ರದವಾದ ಕಥೆಗಳನ್ನ ಕೇಳಿದಾಗ ನಮಗೆ ಕಣ್ಣೀರು ಬರುತ್ತೆ. ಕಣ್ಣೀರು ಬರುತ್ತೆ ಅಂದ್ರೆ ಅರ್ಥ ಏನು? ಅದು ನಿಜವಾಗ್ಲೂ ನಾವೇ ಅನುಭವಿಸುತ್ತಿದ್ದೀವಾ? ಆ ಅನುಭವ ನಮಗೆ ಬರುತ್ತೆ. ಇದು ಭಕ್ತಿ ಮಾರ್ಗ.
ಇಷ್ಟು ದಿವಸ ಎಲ್ಲ ಭಕ್ತಿ ಮಾರ್ಗ ಕೇಳ್ತಾ ಇದ್ದೀವಿ. ಭಾಗವತದಲ್ಲಿ ತತ್ವ ಮಾರ್ಗ ಅಂತ, ಜ್ಞಾನ ಮಾರ್ಗ, ತತ್ವವೊಂದ ತಿಳ್ಕೊಳ್ಳೋದು. ಆದ್ರೂ ಆ ಭಾಗವತದಲ್ಲಿ ಎಷ್ಟೋ ಕಥೆಗಳಿದೆ, ಕಥೆಗಳಿಗೆ ಉಪಕಥೆಗಳಿದೆ. ಹಾಗೆ ಅರ್ಜುನ ಮತ್ತೆ ಕೃಷ್ಣನ ಸಂವಾದ, ಭಗವದ್ಗೀತೆ ಅಂತ ಹೆಸರು ಬಂತದಕ್ಕೆ. ಅದರಲ್ಲೂ ಎಷ್ಟೋ ಕರ್ಮಯೋಗ, ಜ್ಞಾನ ಯೋಗ, ಅದು ಇದು ಏನೋ ಎಷ್ಟೊಂದು ಇದೆ, 108 ಯೋಗಗಳಿದೆ. ಅದರಲ್ಲೂ ಪ್ರತಿಯೊಂದ್ರಲ್ಲೂ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ, ಅಯ್ಯ ಇದೆಲ್ಲ ನಾನು ಮಾಡಿಬಿಟ್ಟಿದ್ದೀನಿ, ನೀನೇನು ಮಾಡೋದಿಲ್ಲ. ನೋಡಿ, ಭೀಷ್ಮ ಹೇಳಿದ್ದ, ಶಿಖಂಡಿ ಬಂದ್ರೆ ನಾನು ಯುದ್ಧ ಮಾಡೋಲ್ಲ, ಅಸ್ತ್ರ ಕೆಳಗ್ ಹಾಕ್ತೀನಿ ಅಂದ್ರೆ ಕೃಷ್ಣ ಆಲ್ರೆಡಿ ಅವ್ರದ್ದು ಡಿಸೈಡ್ ಮಾಡ್ಬಿಟ್ಟಿದ್ದ ಯಾವ ರೀತಿ ಭೀಷ್ಮನನ್ನು ಮುಗಿಸಬೇಕು. ಅರ್ಜುನ ಏನು ಮಾಡ್ಲೇ ಇಲ್ಲ ಅಲ್ಲಿ. ದ್ರೋಣಾಚಾರ್ಯರಿಗೆ ಯಾವ ರೀತಿ ಮಾಡಬೇಕು, ಧರ್ಮರಾಯ ಅಶ್ವತ್ಥಾಮ ಹತಕುಂಜರಹ ಅಂತ ಕೂಗಬೇಕಾದ್ರೆ ಕೃಷ್ಣ ಏನ್ ಮಾಡ್ದ, ಮಧ್ಯದಲ್ಲಿ ಶಂಖ ಊದ್ಬಿಟ್ಟ. ಅವ್ರಿಗೆ ಅಶ್ವತ್ಥಾಮ ಹತ ಕೇಳಿಸ್ತು, ಕುಂಜರಹ ಕೇಳಿಸ್ಲೇ ಇಲ್ಲ. ಆನೆ ಸತ್ತು ಹೋಗಿದೆ ಅಂತ ಹೇಳಿದ್ದು, ಅದು ಕೇಳಿಸ್ಲೇ ಇಲ್ಲ. ಅವ್ರೇನ್ ಮಾಡಿದ್ರು, ಯುದ್ಧ ಭೂಮಿಯಲ್ಲಿ ಕೆಳಗೆ ಬಂದ್ರು, ಧ್ಯಾನಸ್ಥರಾದ್ರು. ಅವನ್ ಮಗ ಎಲ್ಲಿದ್ದಾನೆ ನೋಡ್ಲಿಕ್ಕೆ ಹೋದ್ರು. ದುಷ್ಟದ್ಯುಮ್ನ ಕಾಯ್ತಾ ಇದ್ದ, ಅವ್ರನ್ನ ತುಂಡು 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 ಮಾಡಿ ಹಾಕದ. ಹಾಗಾಗಿ ಅರ್ಜುನ ಏನ್ ಹೇಳ್ದ ಯುದ್ಧ ಹೊರಟಾಗ, ಅಯ್ಯೋ ಅವ್ರು ನಮ್ ತಾತ ಭೀಷ್ಮ ಪಿತಾಮಹ, ಅವ್ರನ್ನ ನಾನ್ ಕೊಲ್ಬೇಕೆ? ದ್ರೋಣಾಚಾರ್ಯ ನನ್ನ ಗುರು, ನಾನ್ ಕೊಲ್ಬೇಕೆ? ಅದಕ್ಕೆ ಕೃಷ್ಣ ಹೇಳ್ದ, ನೀನ್ ಏನು ಮಾಡೋ ಹಾಗಿಲ್ಲಪ್ಪ, ನೀನು ನಟನೆ ಮಾಡೋದು. ಹೆಂಗೆ ಫಿಲಮ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಹಾಡುಗಳು ಬರ್ತಾ ಇರುತ್ತೆ, ಹೀರೋ ಹಾಡು ಹೇಳಕ್ ಬರೋದಿಲ್ಲ, ಬರೇ ಲಿಪ್ಸಿಂಗ್ ಮಾಡ್ತಾ ಇರ್ತಾನೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಡಿರುತ್ತೆ. ಹಂಗಪ್ಪ ನೀನು ಮಾಡೋ ಹಾಗಿಲ್ಲ. ನಾನೇ ಸೃಷ್ಟಿ ಮಾಡಿರೋದ್ರಿಂದ ಅದನ್ನ ಅಂತ್ಯನು ಮಾಡೋದು ನನಗೆ ಗೊತ್ತಿದೆ, ಯಾವ ರೀತಿ ಮಾಡ್ಬೇಕು. ಹಾಗಾಗಿ ನೀವೇನು ಮಾಡೋ ಹಾಗಿಲ್ಲ, ನೀನು ಬಂದಲ್ಲಿ ನಟನೆ ಮಾಡ್ಬೇಕಷ್ಟೇ. ನಾನೆಲ್ಲಾರನು ಇದನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀನು ಮಾಡ್ದೆ ಅಂತ ಮನಸ್ಸಿನೊಳಗೆ ಅನ್ಕೋಬೇಡ. ಭಗವದ್ಗೀತೆಯಲ್ಲಿ ಏನು ಆ 18 ದಿನಗಳ ಕುರುಕ್ಷೇತ್ರ ಯುದ್ಧ ಆಯ್ತು, ಅದೆಲ್ಲವನ್ನು ತಾನೇ ಮಾಡಿಬಿಟ್ಟಿದ್ದ. ಅವನು ಮಾಡ್ಬೇಕು, ಅವನಿಂದನೇ ಎಲ್ಲ ರಚಿತ ಆಗೋಗಿತ್ತು, ಅದ್ರ ಪ್ರಕಾರ ಕೆಲಸ ಆಯ್ತು. ಅದಕ್ಕೆ ಮೊನ್ನೆ ನೋಡಿ ಎಲ್ಲಿ ಮಹಾರಾಜರ ಇದ್ರೊಳಗೆ ಮೊನ್ನೆ ಬಂತು, ಕೃಷ್ಣ ಪರಮಾತ್ಮ ದುರ್ಯೋಧನನ ಹತ್ರ ಹೋಗಿ ಒಂದು 5 ಹಳ್ಳಿನಾದ್ರೂ ಕೊಡಪ್ಪ ಪಾಂಡವರಿಗೆ ಅಂತ ಹೇಳಿದಾಗ, ದುರ್ಯೋಧನ ಉತ್ತರ ಕೊಟ್ಟ, ಅಪ್ಪ ನಿನಗೆಲ್ಲ ಗೊತ್ತು, ನೀನೇ ಎಲ್ಲಾ ಮಾಡಿದ್ಯಾ, ಆದ್ರೆ ನನ್ನ ಮನಸ್ಸು ನಿನ್ನ ಆತರ ಇಲ್ವಲ್ಲ. ಜರ್ಕರ್ತ ಅವತ್ತು ಕೃಷ್ಣ ಪರಮಾತ್ಮ ದುರ್ಯೋಧನನ ಮನಸ್ಸನ್ನ ಏನಾರು ಬದಲಾವಣೆ ಮಾಡಿಬಿಟ್ಟಿದ್ರೆ ಕೃಷ್ಣನ್ ಪ್ರಾಜೆಕ್ಟ್ ಮುಗಿತಿತ್ತ? ಕೃಷ್ಣನ್ ಪ್ರಾಜೆಕ್ಟ್ ಏನಿತ್ತು? ಭೂಭಾರ ಹರಣ. ಭೂಮಿ ಮೇಲೆ ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ, ಭೂತಾಯಿಗೆ ತೊಂದರೆ ಆಗ್ತಾ ಇದೆ, ಅವ್ರನ್ನ ಸಂಹಾರ ಮಾಡ್ಬೇಕು ಅಂತ ಅವನ್ ಪ್ರಾಜೆಕ್ಟ್ ಬಂದಿದ್ದಾನೆ. ಅದಕ್ಕೆ ಅವನು ಅವತಾರ ತಗೊಂಡಿದ್ದಾನಲ್ಲಿ. ಅವನು ಬಂದುಬಿಟ್ಟು ಇಂಥವ್ರಿಗೆ ಕೆಟ್ಟವ್ರಿಗೆಲ್ಲ ಒಳ್ಳೇದು ತಥಾಸ್ತು ಅಂತಂದು ಬಿಟ್ಟಿದ್ರೆ, ರಾವಣಂಗೆ ಬುದ್ಧಿ ಕೊಟ್ಟು ಬಿಟ್ಟಿದ್ರೆ, ರಾವಣ ವಾಪಸ್ಸು ಸೀತಾಮಾತೆಯನ್ನ ತಂದು ರಾಮನಿಗೆ ಒಪ್ಪಿಸ್ಬಿಟ್ಟಿದ್ರೆ ಆ ಭೂಭಾರ ಹರಣ ಆಗ್ತಿತ್ತ? ಪ್ರಾಜೆಕ್ಟೇ ಮುಗ್ದೋಗ್ತಿತ್ತು ಅವ್ರದ್ದು, ಫೇಲ್ಡ್ ಪ್ರಾಜೆಕ್ಟ್ ಆಗೋಗ್ತಿತ್ತು. ಅದಕ್ಕೆ ಅವ್ರು ಇಟ್ಕೊಂಡ್ರು, ನನ್ನ ಪ್ರಾಜೆಕ್ಟ್ ಎದರಲ್ಲೇ ಇರಬೇಕು. ಅದಕ್ಕೆ ದುರ್ಯೋಧನನ ಮನಸ್ಸು ಬದಲಾವಣೆ ಆಗ್ಲಿಕ್ಕೆ ಬಿಡ್ಲಿಲ್ಲ. ಅವನೇನ್ ಹೇಳ್ದ, ನೀನು ಬಹಳ ಒಳ್ಳೆಯವನಿದ್ಯಪ್ಪ, ನೀನೇ ಜಗದ್ರಕ್ಷಕ ಅಂತ ನನಗ್ ಗೊತ್ತು, ಆದ್ರೂ ನಾನು 5 ಸೂಜಿ ಗಾತ್ರದ ಜಾಗನೂ ಕೊಡೋದಿಲ್ಲ, ನನ್ನ ಮನಸ್ಸು ಒಪ್ಪೋದಿಲ್ಲ. ಆಯ್ತು ತಥಾಸ್ತು ಅಂತ ಬಂದ, ಬೇಕಿದ್ದ ಅದೇ ಅವನಿಗೆ. ಅದಕ್ಕೆ ಅವನೇ ಹೋಗಿದ್ದ ರಾಯಭಾರ ಮಾಡ್ಲಿಕ್ಕೆ. ಬೇರೆ ಯಾರನ್ನಾದ್ರೂ ಕಳಿಸ್ಬೋದಾಗಿತ್ತಲ್ಲ, ಶಿವಣ್ಣವ್ರನ್ನ ಕಳಿಸ್ಬೋದಾಗಿತ್ತು. ಶಿವಣ್ಣವರೇ ಹೋಗಿ ಮಾತಾಡ್ಕೊಂಡ್ ಬನ್ನಿ ನಮ್ ಪರವಾಗಿ. ಗೊತ್ತು ಶಿವಣ್ಣವ್ರು ಹೋದ್ರೆ ಎಲ್ಲ ಒಳ್ಳೇದ್ ಮಾಡಿ ಬರ್ತಾರೆ, ಬೇಡ. ಅದಕ್ಕೆ ಖುದ್ದಾಗ ಅವನೇ ಹೋದ ಅಲ್ಲಿ. ದುರ್ಯೋಧನ ಕೊಡೋ ನೀನು ಏನು, ಒಂದ್ 5 ಹಳ್ಳಿ ಕೊಡಕ್ಕೆ ಯಾಕಷ್ಟು ಒದ್ದಾಡ್ತೀಯ?
ಅವನು ಕೊಡಲ್ಲ ಅಂತ ಗೊತ್ತಿತ್ತು, ಅವನು ಕೊಡದಾಗ ಅವನ ಮನಸ್ಸಿನೊಳಗೆ ಹೋಗಿ ಸೇರ್ಕೊಂಡಿದ್ದ. ಹಾಗಾಗಿ ಅವನ ಪ್ರಾಜೆಕ್ಟ್ ಮುಗೀತು. ಹಾಗೆ ಆ ಗೀತಾದಲ್ಲಿ ಆ ರೀತಿ ಬಂದ್ರೆ, ಈ ಭಗವದ್ಗೀತೆಯಲ್ಲೂ ಸಹ ಏನಪ್ಪಾ, ಇಲ್ಲಿವರೆಗೂ ನಾವು ಏನ್ ಮಾಡಿದ್ವಿ, ಮಹಾರಾಜರು ಏನ್ ಹೇಳಿದ್ರು, ದೇಹ ಬುದ್ಧಿ ಬಿಡಬೇಕು, ನಾನು ನನ್ನದು ಅನ್ನೋದನ್ನ ಬಿಡಬೇಕು, ಮದು ಮನ ಬುದ್ಧಿ ಚಿತ್ತ ಅಹಂಕಾರ ಇದಿದೆ, ಇದಲ್ಲ, ನಾನು ಶುದ್ಧ ಚೈತನ್ಯ ಆತ್ಮ ಅಂತ ಹೇಳಿ ಬಿಡಿಸಿ 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 ಹೇಳಿದ್ರು. ನಾವು ಕೇಳಿ 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 ದಿನ ಪೇಜ್ ತಿರ್ಗ ಹಾಕಿದ್ವಿ, ಪೇಜ್ ತಿರ್ಗ ಹಾಕಿದ್ವಿ, ನಾವು ಮಾತ್ರ ಅಲ್ಲೇ ಉಳ್ಕೊಂಡ್ವಿ, ಪುಸ್ತಕದ ಪೇಜ್ ಮಾತ್ರ ತಿರುಗ್ತಾ ಇತ್ತು. ಅದಕ್ಕೆ ಅಷ್ಟಾವಕ್ರರು ಬಂದ್ರು, ನಿಮ್ಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾನೇ ಸರಿ. ಅಷ್ಟಾವಕ್ರರು ಹೇಗಪ್ಪ ಅಂತಂದ್ರೆ, ಅವರು ಜ್ಞಾನದ ಬಗ್ಗೆ ಹೇಳಿದ್ರು, ಭಕ್ತಿ ಮಾರ್ಗದಲ್ಲಿ ಹೇಳಲಿಲ್ಲ. ಭಕ್ತಿ ಮಾರ್ಗದಲ್ಲಿ ನೀವು ಭಾವನೆಯಿಂದ ತುಂಬುದ್ರಿ, ಹತ್ರಿ, ಎಲ್ಲಾ ಮಾಡಿದ್ರಿ, ಆದ್ರೂ ನೀವು ಬದಲಾಗ್ಲಿಲ್ಲ. ಮಹಾರಾಜರಿಗೆ ಹೇಳಿ 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 ಸುಸ್ತಾದ್ರೂ ಮಹಾರಾಜರು ಬಿಡ್ತಾ ಇಲ್ಲ, ಇನ್ನೂ ಬದಲಾಗ್ರಿ ಅಂತ ಪ್ರತಿದಿನ ಹೇಳ್ತಾರೆ. ಕಳಕಳೆಯಿಂದ ಮಾಡ್ರಪ್ಪ, ರಾಮನಾಮವನ್ನ ಕಳಕಳೆಯಿಂದ ತಗೊಳ್ರಿ ಅಂದ್ರೆ ನಾವು ಕೊಳೆ ಕೊಳೆಯಿಂದ ತಗೊಳ್ತಾ ಕೂತ್ಕೊಂತೀವಿ. ಏನ್ ಹೇಳೋದು ಬಿಡು, ಏನಾಗುತ್ತೆ ಅದರಿಂದ. ಅದಕ್ಕೆ ಈ ಅಷ್ಟಾವಕ್ರರು ಏನ್ ಮಾಡಿದ್ರು, ಬಂದಾಗ ಅವ್ರು ಏನ್ ಹೇಳಿದ್ರು, ಅವರು ಜ್ಞಾನ ಮಾರ್ಗದಿಂದ ಹೇಳಲಿಕ್ಕೆ ಶುರು ಮಾಡಿದ್ರು. ಗೋಲ್ ಗೋಲ್ ಇಲ್ಲ, ಸುತ್ತಿ ಹೇಳೋಗಿಲ್ಲ, ಇದು ಅಷ್ಟೇ ಮುಗೀತು, ನೀನು ಬೇಕಾದ್ ಹೇಳ್ಕೊ, ಇದಷ್ಟೇ. ಜ್ಞಾನ ಮಾರ್ಗ ಅಂತಂದ್ರೆ, ನಮ್ಮ ಚಾಕು ಇದೆಯಲ್ಲ, ಆ ಚಾಕುಗೆ ಎರಡೂ ಕಡೆನೂ ಚೂಪಿರುತ್ತೆ. ಅದನ್ನ ಹಿಂದಿಯೊಳಗೆ ಧಾರ್ ಅಂತೀವಿ, ಹರಿತವಾದ ಚಾಕು. ಜ್ಞಾನ ಮಾರ್ಗ ಅಂದ್ರೆ ಹರಿತವಾದ ಚಾಕು. ಅದು ಹಿಂಗೂ ಕಟ್ ಮಾಡುತ್ತೆ, ಹಿಂಗೂ ಕಟ್ ಮಾಡುತ್ತೆ, ಎರಡೂ ಕಡೆ ಇರೋದ್ರಿಂದ ಎರಡೂ ಕಡೆ ಹೋಗೋದನ್ನು ಕಟ್ ಆಗುತ್ತೆ, ಎರಡೂ ಕಡೆ ಬರ್ತಾ ಕಟ್ ಆಗುತ್ತೆ. ನಮ್ ಬೆಣ್ಣೆ ಚಾಕು ಮಾತ್ರ ಒಂದೇ ಕಡೆ ಕಟ್ ಆಗುತ್ತೆ. ಅದು ಭಕ್ತಿ ಮಾರ್ಗ. ಬೆಣ್ಣೆ ಹಚ್ಚಿ ಹೆಚ್ಚಿ ಹೇಳೋದು, ಜಾಮ ಮಾಡ್ರಪ್ಪ, ನಾಮಸ್ಮರಣೆ ಮಾಡ್ರಪ್ಪ, ನಾಮಸ್ಮರಣೆ ಮಾಡ್ರಪ್ಪ, ನಾಮಸ್ಮರಣೆಯಿಂದ ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ, ನಾಮಸ್ಮರಣೆ ಮಾಡಿ, ಹೇಳೋದು ಮತ್ತಂಗೆ ವಾಪಸ್. ಆದ್ರೆ ಅಷ್ಟಾವಕ್ರರು ಜ್ಞಾನ ಮಾರ್ಗ ತಂದಾಗ ಅವ್ರು ಏನ್ ಹೇಳಿದ್ರು, ಎರಡು ಕಡೆ ಚಾಕು, ಅದು ಹಿಂಗೂ ಕೊಯ್ಯುತ್ತೆ, ಆ ಕಡೆ ಮೇಲ್ ಮುಟ್ಟಿದ್ರ ಮೇಲೂ ಕೊಯ್ಯುತ್ತೆ, ಕೆಳಗ್ ಮುಟ್ಟಿದ್ರ ಕೆಳಗೂ ಕೊಯ್ಯುತ್ತೆ. ಅಂದ್ರೆ ಅವ್ರು ಹೇಳಿದ್ರು, ನಂದು ಒಂದೇ, ಯಾವ್ದದು, ಆತ್ಮ. ಆತ್ಮ ಅನ್ನೋದು ಒಂದೇ ಇರೋದು, ಶುದ್ಧವಾದ ಆತ್ಮ ಅದೊಂದೇ. ನಾನು ಈ ಬುದ್ಧಿ ಮನಸ್ಸು ಇದ್ಯಾವುದನ್ನು ಅಂಟ್ಕೊಳ್ಳೋದಿಲ್ಲ. ನೀನಿಲ್ಲಿರೋದು ಆ ಆತ್ಮನಿಂದ. ನಿನ್ನೆಲ್ಲಾ ಚಲನವಲನಗಳು ಏನು ಮಾಡ್ತಾ ಇದೆಯೋ ಅದೆಲ್ಲವೂ ಆತ್ಮನಿಂದ ಮಾತ್ರ ಅಂತ ಹೇಳಿ ಜನಕನಿಗೆ ಹೇಳಿದ್ರು. ಅವರು ಸುಮಾರು 20 ಅಧ್ಯಾಯಗಳಿದೆ ಇದ್ರೊಳಗೆ. ಪ್ರತಿಯೊಂದರಲ್ಲೂ ಕೆಲವಲ್ಲಿ 20 ಶ್ಲೋಕ ಇದೆ, ಕೆಲವುದರಲ್ಲಿ 4 ಶ್ಲೋಕಗಳಿದೆ, ಕೆಲವುದ್ರೊಳಗೆ 18 ಶ್ಲೋಕಗಳಿದೆ. ಹೀಗೆ ಬೇರೆ 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 ರೀತಿಯಾಗಿ 21 ಅಧ್ಯಾಯವನ್ನು ಮಾಡಿದ್ದಾರೆ. ಈ 21 ಅಧ್ಯಾಯದಲ್ಲೂ ಎಲ್ಲವೂ ಸಹ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ, ಅದರಲ್ಲಿ ಯಾವ ಕಥೆಗಳು ಇಲ್ಲ. ಅದಕ್ಕೆ ತತ್ವ ಅಂದ ತಕ್ಷಣ ಬೇಜಾರಾಗುತ್ತೆ. ಆದ್ರೆ ನಾವೆಲ್ಲ ಈಗ ಮುಂದುವರೆದಿರೋದ್ರಿಂದ, ಒಂದು ಹಂತವನ್ನ ದಾಟಿರೋದ್ರಿಂದ, ಭಕ್ತಿ ಮಾರ್ಗದ ಜೊತೆಲಿ ಈಗ ಭಾಗವತವನ್ನು ಕೇಳ್ತಾ ಇದ್ವಿ, ಈಗ ಮತ್ತೊಂದು ಭಾಗವತಕ್ಕಿಂತ ಹೆಚ್ಚು ಜ್ಞಾನ ತತ್ವವುಳ್ಳುವಂತಹ ಈ ಅಷ್ಟಾವಕ್ರ ಗೀತೆ ಅನ್ನೋದನ್ನ ಹೇಳಲಿಕ್ಕೆ ಶುರು ಮಾಡೋಣ. ಗುರುಗಳ ಪ್ರೇರೇಪಣೆಯಿಂದ ಆ ಅಷ್ಟಾವಕ್ರ ಗೀತೆಯನ್ನ ನಾವು ಪ್ರತಿ ಶುಕ್ರವಾರ ನೋಡ್ತಾ ಹೋಗೋಣ. ಅದರಲ್ಲಿ ಇವತ್ತು ಮೊದಲಿಗೆ ಅಷ್ಟಾವಕ್ರ ಯಾರು, ಜನಕ ಯಾರು, ಇದನ್ನ ನೋಡ್ತಾ ಹೋಗೋಣ. ಮೊಟ್ಟ ಮೊದಲಿನಿಗೆ ಹೇಳ್ತಾರೆ, ಈ ಅಷ್ಟಾವಕ್ರ ಗೀತೆ ಅನ್ನೋದು ಭಗವದ್ಗೀತೆಯ ನಂತರ ರಚಿತವಾದದ್ದು ಅಂತ ಹೇಳಿ. ಭಗವದ್ಗೀತೆಯ ನಂತರ ರಚಿತವಾದದ್ದು ಅಂದ್ರೆ
ಕೃಷ್ಣ ಪರಮಾತ್ಮನ ಕಾಲ. ಮುಖ್ಯವಾಗಿ ಇದು ಕೃಷ್ಣ ಪರಮಾತ್ಮನ ಕಾಲ. ಹಾಗಾದ್ರೆ ಈ ಜನಕ ಯಾರಪ್ಪ? ಜನಕ ಅನ್ನೋನು ರಾಮನ ಯುಗದಂಥವನು ಅಲ್ಲ, ಸೀತೆಯ ತಂದೆ ಅಲ್ಲ. ಬಹಳ ಇದು ಕ್ಲಿಯರ್ ಮಾಡ್ಕೋಬೇಕು. ಯಾಕೆಂದ್ರೆ ಅದು ರಾಮಾಯಣದ ನಂತರ ಮಹಾಭಾರತ ಬಂದಿರೋದು. ಮಹಾಭಾರತದಲ್ಲಿ ಗೀತೆಯ ನಂತರ ಇದು ಅಷ್ಟಾವಕ್ರ ಗೀತೆ ಬಂದಿದೆ ಅಂತ ಹೇಳ್ತಾ ಇರೋದು. ಇವ್ರಿಗೆಲ್ಲ ಸಿಕ್ಕಿರುವ ಒಂದು ಏನದಕ್ಕೆ ಪುನಾದಿ ಅಂತಾರೆ, ಅವ್ರಿಗೆ ಸುಳಿವು ಏನು ಸಿಕ್ಕಿದೆ ಅದರ ಪ್ರಕಾರ ಅವ್ರು ಹೇಳ್ತಾ ಇರೋದು ಭಗವದ್ಗೀತೆಯ ನಂತರ ಇದು ರಚಿತವಾದದ್ದು. ಇದರೊಳಗೆ ಉಪನಿಷತ್ತು ಇದೆ, ವೇದ ಪುರಾಣಗಳ ತತ್ವಗಳು ಇದೆ. ಭಗವದ್ಗೀತೆಗಿಂತ ಸ್ವಲ್ಪ ಬೇರೆಯಾಗಿದೆ. ಅಂದ ಮೇಲೆ ಇದು ಕೃಷ್ಣನ ಯುಗದಲ್ಲೇ ನಡೆದಂಥದ್ದು. ಇದು ವಿದೇಹ ಅಂತ ಒಂದು ರಾಜ್ಯ ಇತ್ತು. ಆ ರಾಜ್ಯದ ರಾಜ ಜನಕ, ವಯಸ್ಸಾದವನು ಜನಕ. ಅಲ್ಲಿ ಮಿಥಿಲೆಯ ರಾಜ ಆಗಿದ್ದ ಅವನು, ಸೀತೆಯ ತಂದೆ ಆಗಿದ್ದ. ಆ ಜನಕ ಬೇರೆ. ಹಂಗಾಗಿ ನಾವು ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಭಾಗವತದ ನಂತರ ಇದು ಬರ್ದಿದೆ ಅಂತ ಹೇಳಿದ್ರೆ ರಾಮಾಯಣದ ಕಾಲ ಮುಗಿದು ಹೋಗಿದೆ, ರಾಮನ ಕಾಲ ಮುಗಿದು ಹೋಗಿದೆ. ರಾಮನ ಕಾಲ ಮುಗಿದ ಮೇಲೆ ಅಲ್ಲಿ ಜನಕ ಎಲ್ಲಿರ್ಲಿಕ್ಕೆ ಸಾಧ್ಯ? ಇಲ್ಲಿರೋದು ವಿದೇಹ ಅನ್ನುವ ಒಂದು ರಾಜ್ಯದ ರಾಜ ಜನಕ. ಅವನು ರಾಜರ್ಷಿಯಾಗಿದ್ದ, ರಾಜ ಋಷಿ ಅವನು. ಅಂದ್ರೆ ಎಲ್ಲವನ್ನು ಬಲ್ಲವನಾಗಿದ್ದ ಅವನು. ಸಾಮಾನ್ಯ ರೀತಿ ಅಂತ ಬರೀ ರಾಜ್ಯದ ರಾಜ್ಯಭಾರ ಮಾಡ್ಕೊಂಡವನು ಅಲ್ಲ, ಋಷಿ ಅಂತ ಹೇಳ್ತಾರೆ, ರಾಜರ್ಷಿ. ಹಾಗಾದ್ರೆ ಈ ಅಷ್ಟಾವಕ್ರ ಯಾರಪ್ಪ? ಅಷ್ಟಾವಕ್ರ ಕಹೋದ ಅಂತ ಒಬ್ಬ ಇರ್ತಾನೆ. ಆ ಕಹೋದನ ಹೆಂಡತಿ ಸುಜಾತ. ಬ್ರಾಹ್ಮಣರು ಇವರು ಸಹ ಅಲ್ಲೇ ಹತ್ತಿರದಲ್ಲಿ ಇದ್ದಂಥವರು. ಕಹೋದ ಸುಜಾತ ದಂಪತಿಗಳು ಇದ್ದಾರೆ. ಕಹೋದ ಬಹಳ ಶಾಸ್ತ್ರಗಳನ್ನ ಕಲ್ತಿರ್ತಾನೆ, ಬಹಳ ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ತಾ ಕೂತಿರ್ತಾನೆ, ಯಾವಾಗ್ಲೂ ಅಭ್ಯಾಸದಲ್ಲಿ ಇರ್ತಾನೆ. ಅವಂದೇನಪ್ಪ ಒಂದು ಏನಂತಾರೆ, ಒಂದು ಚಟ ಅಂತಂದ್ರೆ, ಇಲ್ಲ ಚಟ ಅನ್ನಿ, ಇಲ್ಲ ಒಂದು ಏನು ಹವ್ಯಾಸ, ಹವ್ಯಾಸ ಅನ್ನಿ, ಕರೆಕ್ಟ್ ಶಬ್ದ ಹವ್ಯಾಸ. ಅವನ ಹವ್ಯಾಸ ಏನಪ್ಪಾ? ರಾತ್ರಿ ಹೊತ್ತು ಅವನು ಮಂತ್ರ ಹೇಳೋದು ಜೋರಾಗಿ. ಅದು ಶಿವಣ್ಣವ್ರಿಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ನೀವು ಕೇಳ್ರಿ ಶಿವಣ್ಣವ್ರೆ, ನಾನಂತೂ ಹೇಳೋನೆ. ಹಾಗವನು ಆ ರೀತಿ ಅವನು ಜೋರಾಗಿ ಹೇಳ್ತಾ ಇರ್ತಾನೆ. ಅವನು ಅಭ್ಯಾಸ ಆಗೋಗಿದೆ ಇದೇ ರೀತಿ. ಅವನು ಪ್ರತಿ ರಾತ್ರಿ ಹೇಳ್ತಾ ಇದ್ದಾನೆ. ಆ ದಾಂಪತ್ಯದ ಜೀವನದಲ್ಲಿ ಆ ಸುಜಾತ ಗರ್ಭಿಣಿಯಾಗಿದ್ದಾಳೆ. ಸುಜಾತ ಗರ್ಭಿಣಿಯಾಗಿದ್ದಾಳೆ. ಈ ಕಹೋದ ಏನು ಪ್ರತಿನಿತ್ಯ ಮಂತ್ರದ ಪಠಣೆಯನ್ನ ಮಾಡ್ತಾ ಇದ್ದ, ಗರ್ಭದಲ್ಲಿದ್ದ ಮಗು ಕೇಳಿಸ್ಕೊಳ್ತಾ ಇತ್ತು. ಲೆಕ್ಕ ಹಾಕಿ. ಇಂಥದ್ದು ಇವೆಲ್ಲ ಆಗಿರೋದು ಬಹಳ ಕಡಿಮೆ. ಗರ್ಭದಲ್ಲಿದ್ದಾಗ ಕೇಳಿಸ್ಕೊಂಡಿದ್ದು ಅಂದ್ರೆ ಮತ್ತೊಬ್ಬ ಸುಭದ್ರೆಯ ಮಗ ಅಭಿಮನ್ಯು. ಕೃಷ್ಣ ಪರಮಾತ್ಮ ಮತ್ತೆ ಸುಭದ್ರೆ. ಕೃಷ್ಣ ಏನ್ ಮಾಡ್ತಾನೆ, ಸುಭದ್ರೆನ ದ್ವಾರಕೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ರಥದಲ್ಲಿ ಹೋಗ್ತಾ ಇರ್ತಾರೆ. ಮಧ್ಯಾಹ್ನ ಒಳ್ಳೆ ಊಟ ಆದ ನಂತರ ಆ ರಥದೊಳಗೆ ಹೋಗ್ತಾ ಇದ್ದಾರೆ. ಹೋಗ್ತಾ 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 ದಾರಿಲಿ ಸುಭದ್ರಳಿಗೆ ನಿದ್ದೆ ಬಂದ್ಬಿಟ್ಟಿದೆ. ಕೃಷ್ಣ ಕತೆ ಹೇಳ್ತಾ ಇದ್ದಾನೆ. ತಂಗಿ, ಸುಭದ್ರ ತಂಗಿ ಅಲ್ವಾ, ತಂಗಿಗೆ ಕತೆ ಹೇಳ್ತಾ ಇದ್ದಾನೆ. ಗರ್ಭಿಣಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕತೆ ಹೇಳ್ಬೇಕಾದ್ರೆ ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ. ಕೃಷ್ಣ ಕತೆ ಹೇಳ್ತಾ ಇದ್ದಾನೆ. ಅವಳ ಗರ್ಭದಲ್ಲಿದ್ದಂತ ಮಗು ಅದು ಹೂಗುಟ್ತಾ ಇತ್ತಂತದ್ದು. ಈ ಕತೆ ಹೇಳ್ಬೇಕಾದ್ರೆ ಮನೆಯೊಳಗೆ ನೀವೆಲ್ಲ ಸಣ್ಣವರಿದ್ದಾಗ ಕತೆಗಳು ಹೇಳ್ಬೇಕಾದ್ರೆ ಹೇಳ್ತಿದ್ರಲ್ಲ, ನೀನು ಹೂ ಅಂದ್ರೆ ಗೊತ್ತಿರುತ್ತೆ, ಎದ್ದಿದ್ಯಾ ಇಲ್ಲ ನೀನು ಮಲ್ಕೊಂಡಿದ್ಯಾ. ಅದಕ್ಕೆ ನಾವು ಎಲ್ಲ ನಮ್ ತಾತನು ಕತೆ ಹೇಳ್ಬೇಕಾದ್ರೆ ಅವ್ರು ನಿಲ್ಸಿದ್ರೆ, ಹೇಳು ತಾತ ಯಾಕೆ ಅಂತಂದ್ರೆ ಹೇಳ್ತಿದ್ರು, ನೀನ್ ಮಲ್ಕೊಂಡ್ಬಿಟ್ಟಿಯೇನೋ ಅದಕ್ಕೆ ನಿಲ್ಲಿಸ್ದೆ ಅಂತ ಹೇಳ್ತಾ ಇದ್ರು. ನಮ್ ತಾತ ಹೇಳ್ತಾ ಇದ್ದಿದ್ದು ಹೆಚ್ಚಾಗಿ ಮಹಾಭಾರತದ ಕತೆ, ರಾಮಾಯಣದ ಕತೆ, ಈ ಕತೆಗಳನ್ನ ಕೇಳ್ಕೊಂಡು ಬೆಳೆದ್ಬಿತ್ತು. ಹಾಗಾಗಿ ಆತರ ಇದು ಹೂಗುಟ್ತಾ ಇದೆ ಮಗು.
ಹೊಟ್ಟೆ ಒಳಗೆ ಸುಭದ್ರೆಯ ಗರ್ಭದೊಳಗೆ ಆ ಮಗು ಹೂಗುಟ್ತಾ ಇದೆ. ಕೃಷ್ಣ ಕತೆ ಹೇಳ್ತಾ ಇದ್ದಾನೆ, ಅದು ಹೂಗುಟ್ತಾ ಇದೆ. ಕೃಷ್ಣ ಪರಮಾತ್ಮ ನೋಡ್ದ, ಏನು ಸುಭದ್ರೆ ನಿದ್ದೆ ಮಾಡ್ಬಿಟ್ಟಿದ್ದಾಳೆ. ಹೂ ಅಂತಿರೋರು ಯಾರು? ತನ್ನ ದಿವ್ಯ ಶಕ್ತಿಯಿಂದ ನೋಡಿದಾಗ ಗೊತ್ತಾಯ್ತು, ಆ ಗರ್ಭದಲ್ಲಿರುವ ಮಗು ಕೃಷ್ಣ ಹೇಳ್ತಾ ಇರೋದು ಕತೆ ಹೇಳ್ತಾ ಇದ್ದಾನೆ. ಕೃಷ್ಣ ಏನ್ ಕತೆ ಹೇಳ್ತಾ ಇದ್ದಾನೆ? ಮುಂದೆ ಕೌರವರು ಚಕ್ರವ್ಯೂಹವನ್ನು ರಚಿಸ್ತಾರೆ. ಆ ಚಕ್ರವ್ಯೂಹದೊಳಗೆ ಹೋಗಬೇಕಾದ್ರೆ ಈ ರೀತಿ, ಈ ತರದಿಂದ ನಾವು ಚಕ್ರವ್ಯೂಹದ ಒಳಗೆ ಹೋಗಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಚಕ್ರವ್ಯೂಹ ಪ್ರವೇಶ ಯಾವ ರೀತಿ ಮಾಡಬೇಕು ಅನ್ನೋ ಕಥೆನ ಸುಭದ್ರೆಗೆ ಹೇಳ್ತಾ ಇದ್ದಾನೆ. ಸುಭದ್ರೆ ನಿದ್ದೆ ಮಾಡಿದ್ದಾಳೆ. ಅವಳ ಗರ್ಭದಲ್ಲಿರುವ ಮಗು ಹೂಗುಟ್ಕೊಂಡು ಕೇಳ್ತಾ ಇದೆ. ಕೃಷ್ಣ ಪರಮಾತ್ಮ ತನ್ನ ಶಕ್ತಿಯಿಂದ ಸುಭದ್ರೆಯ ಗರ್ಭವನ್ನು ಹೊಕ್ಕು ನೋಡಿದಾಗ ಗೊತ್ತಾಯ್ತು, ಆ ಮಗುವಿಗೆ 4 ಕೈಗಳಿತ್ತು. ಆಗ 2 ಕೈಗಳನ್ನ ಅಲ್ಲೇ ಅವನು ಕತ್ತರಿಸ್ಬಿಡ್ತಾನೆ. 4 ಕೈ ಅಂದ್ರೆ ಬೇರೆ ತರ ಲಕ್ಷಣ, ವಿಲಕ್ಷಣ. ಅದು ನಮ್ಮ ತರ ಸಾಧಾರಣ ಹುಟ್ಟುವಂತ ಮಗು ಅಲ್ಲ ಅದು. ಅದಕ್ಕೆ 2 ಕೈಗಳನ್ನ ಅಲ್ಲೇ ಗರ್ಭದಲ್ಲಿದ್ದಾವಾಗ್ಲೇ ಕಟ್ ಮಾಡ್ಬಿಡ್ತಾನೆ. ಕಟ್ ಮಾಡ್ಬಿಟ್ಟು ಕಥೆನ ಅಲ್ಲಿಗೆ ನಿಲ್ಲಿಸ್ತಾನೆ. ಹಾಗಾಗಿ ಮುಂದೆ ಕುರುಕ್ಷೇತ್ರದಲ್ಲಿ ನಡೆದಾಗ ಅಂದು ಅರ್ಜುನ ಇರೋದಿಲ್ಲ. ಕೌರವರು ಚಕ್ರವ್ಯೂಹವನ್ನು ರಚಿಸಿರ್ತಾರೆ. ಕರ್ಣ ಅದಕ್ಕೆ ಅಧಿಕಾರತ್ವವನ್ನು ತಗೊಂಡಿರ್ತಾನೆ. ಇವನಿಗೆ ಕತೆ ಕೇಳಿದ್ನಲ್ಲ, ಹಾಗಾಗಿ ಇವನಿಗೆ ಒಳಗೆ ಹೋಗೋದು ಗೊತ್ತಾಯ್ತು, ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ. ಅಭಿಮನ್ಯುಗೆ ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆಗ ಅವರು ಮೋಸದಿಂದ ಹಿಂದೆ ಎಲ್ಲ ಮುಂದೆ ಸೇರಿ ಅವನ ಸಂಹಾರ ಆಯಿತು. ಅಭಿಮನ್ಯು ಕತೆ ಮುಗೀತು. ಹಾಗೆ ಅದು ಒಂದು ಥರ. ಇದು ಒಂದು ಗರ್ಭದಲ್ಲಿ ಕೇಳ್ಕಂಡಿದ್ದು. ಅದೇ ರೀತಿ ಈ ಕಹೋದನ ಹೆಂಡತಿ ಸುಜಾತ, ಆ ಸುಜಾತಳ ಗರ್ಭದಲ್ಲಿರುವ ಮಗು ಇವನು ಹೇಳ್ತಾ ಇದ್ದ, ಕಹೋದ ಹೇಳ್ತಾ ಇದ್ದ ಮಂತ್ರಗಳನ್ನೆಲ್ಲ ಕೇಳಿಸ್ಕೊಂತಾ ಇತ್ತು. ಕೇಳಿಸ್ಕೊಂತ ಒಂದು ದಿವಸ ಆ ಗರ್ಭದಲ್ಲಿದ್ದ ಮಗು ತಂದೆ ಜೊತೆ ಮಾತಾಡ್ತಾ ಇದೆಯಂತೆ. ಅಪ್ಪ ಅಪ್ಪ. ಆ ಕಹೋದ ನೋಡಿದ, ಯಾರಪ್ಪ ನನ್ನನ್ನು ಕೂಗ್ತಾ ಇರೋದು? ನಾನು ಮಂತ್ರ ಇಲ್ಲಿ ಹೇಳ್ತಾ ಇದ್ದೀನಿ, ನನ್ನನ್ನ ಯಾರು ಕೂಗ್ತಾ ಇರೋದು ಅಂತ ಹೇಳಿದ್ರೆ ಅದು ಹೇಳ್ತಂತೆ, ನಾನು ನನ್ನ ತಾಯಿಯ ಗರ್ಭದೊಳಗಿದ್ದೀನಿ ನಾನು. ನೀನು ಮಂತ್ರೋಚ್ಚಾರ ಮಾಡ್ತಾ ಇದ್ದಲ್ಲ, ಅದು ತಪ್ಪಾಗಿ ಉಚ್ಚಾರ ಮಾಡ್ತಾ ಇದೀಯಾ ನೀನು. ಕೇಳ್ಬೇಕಾ? ಅದು ಹೇಳಿ ಕೇಳಿ ಮಗ ಇನ್ನೂ ಹೊರಗೆ ಬಂದಿಲ್ಲ. ಹೊರಗೆ ಬಂದು ಹೇಳಿದ್ರೆ ನಿಧೀಶ್ ಏನಾರ ನಮ್ಗೆ ಹೇಳಕ್ ಬಂದ್ರೆ, ಏಯ್ ಮುಚ್ಚೋ ಬಾಯಿ ಸಾಕು, ನಿನಗೇನ್ ಗೊತ್ತು, ನನಗೆ ಹೇಳಕ್ ಕೊಡಕ್ ಬರ್ತೀಯ, ನಿಮ್ಮಪ್ಪ ನಾನು. ಅಂದ್ರೆ ನಮ್ಮ ಆ ಒಂದು ಈಗೋ ಅಂತ ಹೇಳ್ತೀವಲ್ಲ, ಅಹಂಕಾರ ಹೇಗಿರುತ್ತಪ್ಪ ಅಂತಂದ್ರೆ, ನಾನ್ ಯಾರು, ನನಗ್ ನೀನ್ ಹೇಳ್ಕೊಡಕ್ ಬರ್ತೀಯ. ಸಿಟ್ಟು ಬಂದು ಬಿಡ್ತಂತೆ ಕಹೋದನಿಗೆ. ಸಿಟ್ಟು ಅಂದ್ರೆ ಸಾಮಾನ್ಯ ಸಿಟ್ಟಲ್ಲ ಶಿವಣ್ಣ, ಭಯಂಕರ ಸಿಟ್ಟು ಬಂದು ಆ ಮಗನಿಗೆ ಶಾಪ ಹಾಕ್ತಾ ಇದ್ದಾನಂತೆ. ನೀನು ವಕ್ರನಾಗಿ ಹುಟ್ಟು, ಬರೇ ವಕ್ರ ಅಲ್ಲ, ಅಷ್ಟವಕ್ರ. ಒಂದೇ ವಕ್ರತನ ಬಂದ್ರೆ ಸರಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟವಕ್ರನಾಗಿ ಹುಟ್ಟು ಅಂತ ಹೇಳಿ ಶಾಪ ಹಾಕಿದ್ದಾನೆ. ಸಿಟ್ಟಿನಲ್ಲಿ ಕೊಯ್ದ ಮೂಗು ಮತ್ತೆ ಬಾರದು. ಯೋಚನೆ ಮಾಡ್ಲಿಲ್ಲ, ನನ್ನ ತಪ್ಪನ್ನ ಹೇಳ್ಕೊಡ್ತಾ ಇದೆಯಲ್ಲ, ಅದು ಇದು ಗರ್ಭದಲ್ಲಿದ್ದವಾಗಲೇ ಇಷ್ಟು ಪಾಂಡಿತ್ಯ ಹೊಂದಿದೆ ಅಂದ್ರೆ ಇದಕ್ಕೆ ಎಂಥ ಶಕ್ತಿ ಇರಬೇಕು. ಹೊಳಿಲಿಲ್ಲ, ಸಿಟ್ಟು ಬಂತು. ನನ್ನನ್ನ ಕಡೆ ಮಾಡ್ತೀಯ ನೀನು, ಹುಟ್ಲಿಲ್ಲ ಬೆಳಿಲಿಲ್ಲ ಇನ್ನು ನೀನು, ಹೊರಗೆ ಬಂದಿಲ್ಲ, ಹೊರಗೆ ಬರ್ದಲೆ ನನ್ನನ್ನು ನೀನು ಸರಿ ಮಾಡ್ತೀಯ ಅಂತ ಹೇಳಿ ಶಾಪ ಕೊಟ್ಟಾಯ್ತು. ಶಾಪಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕಹೋದನಿಗೆ ಬಡತನ ಜಾಸ್ತಿ, ಬಹಳ ಬಡವರಿದ್ರು ಅವ್ರು. ಅದಕ್ಕೆ ಸುಜಾತಳಿಗೆ ಹೇಳ್ದ, ಸುಜಾತ ನಾನು ವೈದೇಹಕ್ಕೆ ಹೋಗುತ್ತೀನಿ, ಅಲ್ಲಿ ಜನಕ ಮಹಾರಾಜ ಇದ್ದಾನೆ, ಅವನ ಜೊತೆಯಲ್ಲಿ ಒಬ್ಬ ಆಸ್ಥಾನದ ಒಬ್ಬ ಪಾಂಡಿತ್ಯವನ್ನು ಹೊಂದಂತ ವಂದಿ ಅಂತ ಇದ್ದಾನೆ, ಅವನ ಜೊತೆ ಹೋಗಿ ನಾನು ವಾದ ಮಾಡಿ ಗೆದ್ದು ಬಹುಮಾನ ತಗೊಂಡು ಬರ್ತೀನಿ. ಆಯ್ತು.
ಗಂಡ ಹೊರಟಿದ್ದಾನೆ, ಬೇಡ ಅನ್ನೋಗಿಲ್ಲ. ಬೆಳಗ್ಗೆ ಎದ್ದ, ಎಲ್ಲ ರೆಡಿ ಆದ, ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡ ಆ ವಿದೇಹದ ರಾಜನಾದ ಜನಕರಾಜನ ಆಸ್ಥಾನಕ್ಕೆ ಹೊರಟಿದ್ದ. ಜನಕರಾಜನ ಆಸ್ಥಾನಕ್ಕೆ ಬಂದ, ಹೇಳ್ದ, ನಾನು ನಿಮ್ಮ ಪಾಂಡಿತ್ಯ ಇರೋರ ಜೊತೆ ನಾನು ವಾದ ಮಾಡ್ತೀನಿ, ವೇದ ಶಾಸ್ತ್ರ ಪುರಾಣಗಳು ನನಗೆ ಗೊತ್ತು, ನಿಮ್ಮ ವಂದಿಯನ್ನು ಸೋಲಿಸಿ ನಾನು ಬಹುಮಾನ ತಗೊಳ್ತೀನಿ ಅಂತ ಹೇಳಿ ಅಲ್ಲಿಗೆ ಆಶ್ರಮ ರಾಜಸ್ಥಾನ ಆಸ್ಥಾನಕ್ಕೆ ಬಂದ. ಆಯ್ತು. ಆಗಿನ ಕಾಲದಲ್ಲಿ ರಾಜರು ಇಂಥ ಪ್ರತಿಮೆಗಳಿಗೆ ಬಹಳ ಬೆಲೆ ಕೊಡ್ತಾ ಇದ್ರು, ಪುರಸ್ಕಾರ ಕೊಡ್ತಾ ಇದ್ರು. ಆಯ್ತು, ಇನ್ಯಾರೋ ಬಂದಿದ್ದಾನೆ, ನನ್ನ ಆಸ್ಥಾನದ ಪಂಡಿತರು ಪರೀಕ್ಷೆ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಿ ಕಹೋದನಿಗೆ ಅನುಮತಿ ಕೊಟ್ಟಿದ್ದಾರೆ. ವಂದಿ ಮತ್ತು ಕಹೋದ ವಾದ ವಿವಾದವನ್ನು ಮಾಡಿದ್ದಾರೆ. ಮಾಡ್ತಾ ಮಾಡ್ತಾ ಆ ವಂದಿ ಏನ್ ಮಾಡಿದ್ದಾನೆ, ಕಹೋದನನ್ನ ಸೋಲಿಸಿಬಿಟ್ಟಿದ್ದಾನೆ. ಗೆಲ್ಲಬೇಕು ಅಂತ ಬಂದ ಕಹೋದ ಅಲ್ಲಿ ಸೋತು ಹೋಗ್ಬಿಟ್ಟಿದ್ದ. ಈ ವಂದಿ ಏನ್ ಮಾಡ್ತಾ ಇದ್ದ ಅಂದ್ರೆ, ವಂದಿಯ ಗುಣ, ಯಾರು ಸೋಲ್ತಾರೋ ಅವರಿಗೆ ಅವನೇ ಶಿಕ್ಷೆ ಕೊಡೋದು. ಕೆಲವರಿಗೆ ಗಲ್ಲು ಶಿಕ್ಷೆನೂ ಕೊಟ್ಟಿದ್ದ. ಇಷ್ಟ ಬಂದಿದ್ದ, ಅವನು ಏನ್ ಬೇಕೋ ಕೊಡ್ಬೋದು. ಗೆದ್ದವನು ಏನನ್ನ ಬೇಕಾದ್ರೂ ತಾನು ತೀರ್ಮಾನ ಮಾಡಬಹುದು. ಆ ತರ ರಾಜನಿಂದ ಅವನಿಗೆ ಅಪ್ಪಣೆ ಸಿಕ್ಕಿತ್ತು. ಇವನನ್ನ ಏನ್ ಮಾಡ್ದ, ಆ ವಂದಿ ಅವನ ತಂದೆ ವರುಣ ಅಂತ ಹೇಳಿ, ನಮ್ಮ ವರುಣ ದೇವರಲ್ಲ, ವರುಣ ಅಂತ ಹೆಸರು, ಅವನ ಹತ್ರ, ತನ್ನ ತಂದೆ ಹತ್ರ ಆಳಾಗಿರು ಅಂತ ಹೇಳಿ ಅಲ್ಲಿಗೆ ಕಳಿಸ್ಬಿಟ್ಟು. ಇತ್ತ ಸಮಯ ಆಯ್ತು, ನವಮಾಸಗಳು ತುಂಬಿತು, ಸುಜಾತಳಿಗೆ ಗರ್ಭದ ಸಮಯ ಬಂತು. ಆ ಮಗು ಹುಟ್ಟಿತು. ಹುಟ್ಟುತ್ತಾ ಗಂಡು ಮಗು ಹುಟ್ಟಿದೆ. ಅದು ಅಷ್ಟವಕ್ರವಾಗಿದೆ. ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಬೆನ್ನು ಸರಿ ಇಲ್ಲ. ಅಂದ್ರೆ ನಿಂತ್ಕೊಂಡ್ರೆ ಸೀದಾ ಇಲ್ಲ, ಹೆಂಗೆಂಗೋ ಡೊಂಕಾಗಿ ನಿಂತ್ಕೊಂಡು. ಆಯ್ತು, ಮಗು ಹುಟ್ಟಿತು. ತಾಯಿ ಸುಜಾತ ಆ ಮಗುನ ಬೆಳೆಸ್ಲಿಕ್ಕೆ ಶುರು ಮಾಡಿದ್ರು. ಪ್ರಾಕಾರ್ಯ ಪಾಂಡಿತ್ಯವನ್ನು ಹೊಂದಿದ್ದಂತ ಮಗು, ಅದು ಸಾಧಾರಣ ಮಗು ಅಲ್ಲ. ಅಂದ್ರೆ ಆ ಭಗವಂತ ಏನು ಸಿಮ್ ಕಾರ್ಡ್ ಫಿಟ್ ಮಾಡಿದ್ದ ಅದ್ರಲ್ಲಿ, ಅದೆಲ್ಲ ಜಗತ್ತನ್ನೇ ಅರಿಯತಕ್ಕಂತಹ ಜ್ಞಾನವಂತ ಮಗು ಆಗಿ ಹುಟ್ಟಿತ್ತದು. ಮಗು ಬೆಳೀತಾ ಇದೆ. 5 ವರ್ಷ ಆಯ್ತು. ಅದು ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು. ಅಲ್ಲಿ ಕಳಿಸಿದ್ರೆ ಮಗುಗೆ 12-13 ವರ್ಷಗಳಾಗಿದೆ. ಅಲ್ಲಿ ಅವನ ಜೊತೆಗಿದ್ದವರೆಲ್ಲ ಅವನಿಗೆ ಅಣಗಿಸ್ಕೊಂತಾ ಇದ್ದಾರಂತೆ, ಇವನು ಅಪ್ಪ ಇಲ್ಲದವನು. ನೋಡಿ, ಹೀಯಾಳಿಸೋದು, ಕಾಲೆಳೆಯೋ ಬುದ್ಧಿ ಕಾಲ ಯುಗಗಳಿಂದ ಬಂದಿರುವಂತಹದ್ದು. ಬರೀ ನಮ್ದೊಂದೇ ಸ್ಪೆಷಲ್ ಅಲ್ಲ ಅದು. ನಾವು ಅನ್ಕೊಂತೀವಿ ನಮ್ದೇ ಸ್ಪೆಷಾಲಿಟಿ ಕಾಲೆಳೆಯೋದ್ರಲ್ಲಿ ಅಂದ್ರೆ, ಇದು ಯುಗಗಳಿಂದ ಅದು ಬಂದು ಬಿಟ್ಟಿದೆ. ನಮ್ಗಿಂತ ಹೆಚ್ಚು ಜನರಿದ್ದಾರೆ ಕಾಲೆಳೆಯೋರು. ಅವ್ರಿಗೆ ಅಣಗಿಸ್ಕೊಳ್ತಾ ಇದ್ರಂತೆ, ಇವನ ತಂದೆ ಇಲ್ಲದವನು. ಕೇಳ್ತಾ 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 ಕಡೆಗೆ ಒಂದು ದಿವಸ ಅಷ್ಟವಕ್ರ ತನ್ನ ತಾಯಿ ಹತ್ರ ಬಂದು ಕೇಳ್ತಾ ಇದ್ದಾನೆ, ಅಮ್ಮ, ನನ್ನ ಅಪ್ಪ ಯಾರು? ನನ್ನ ಅಪ್ಪ ಯಾರು ಹೇಳು. ಎಲ್ಲಾರು ನನಗೆ ಹೀಯಾಳಿಸ್ತಾ ಇದ್ದಾಳೆ. ಇಷ್ಟು ವರ್ಷಗಳಿಂದ ಕೇಳ್ಕೊಂಡು ಬರ್ತಾ ಇದ್ದೀನಿ, ಈಗಾದ್ರೂ ದಯವಿಟ್ಟು ಯಾರು ಹೇಳು ಅಂದಾಗ ತಾಯಿ ವಿಧಿ ಇಲ್ಲ, ಎಲ್ಲ ಕಥೆಯನ್ನ ಹೇಳ್ತಾ ಇದ್ದಾಳೆ. ನಿಮ್ಮ ತಂದೆ ಕಹೋದ ಅಂತ, ಅವನು ಗೆದ್ದು ಬರ್ತೀನಿ ಅಂತ ಹೇಳಿ ಜನಕನ ಆಸ್ಥಾನಕ್ಕೆ ಹೋದವನು ಇಲ್ಲಿವರೆಗೂ ವಾಪಸ್ ಬಂದಿಲ್ಲ. ಹೌದಾ? ಕಹೋದ ಅಲ್ಲೇ ಇದ್ದಾನ, ಬಂದಿಲ್ವಾ? ಅವನು ಏನು ವಿಷಯವೂ ಇಲ್ವಾ? ಏನು ವಿಷಯ ಗೊತ್ತಿಲ್ಲಪ್ಪ. ಆಗ ನಮ್ಮ ಕಥಾನಾಯಕ ಅಷ್ಟಾವಕ್ರ ಶ್ವೇತಕೇತು ಅಂತ ಹೇಳಿ ಅವನ ಒಬ್ಬ ಬಂಧು. ಆ ಬಂಧುವಿನ ಜೊತೆ ಅವನಿಗೆ ಹೇಳ್ತಾನೆ, ನಡಿ, ನಾವು ಜನಕನ ಆಸ್ಥಾನಕ್ಕೆ ಹೋಗೋಣ, ವಂದಿಯನ್ನ ಭೇಟಿಯಾಗೋಣ, ಆ ವಂದಿಯ ಜೊತೆ ವಾದವನ್ನ ಮಾಡೋಣ, ಅವನನ್ನ ಸೋಲಿಸಿ ನಮ್ಮ ಅಪ್ಪನನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ತನ್ನ ಊರಿನಿಂದ ವಿದೇಹದ ಕಡೆ ಹೊರಟಿದ್ದಾನೆ. ಹೀಗೆ ಆ ವಿದೇಹದ ಕಡೆ ತನ್ನ ಶ್ವೇತಕೇತು ಜೊತೆ ಜನಕನ ಆಸ್ಥಾನಕ್ಕೆ ಹೊರಟಿದ್ದಾನೆ. ರಸ್ತೆಯಲ್ಲಿ ಬರ್ತಾ ಇದ್ದಾರೆ.
ಜನಕ ಮೊದ್ಲೇ ಉತ್ತಮ ರಾಜ, ಒಳ್ಳೆ ಪರಿಪಾಲನೆಯನ್ನ ಮಾಡುತ್ತಿದ್ದವನು, ಎಲ್ಲರಿಗೂ ಬೆಲೆ ಕೊಡ್ತಿದ್ದವನು. ಅವನು ಆ ರಾಜ್ಯದಲ್ಲಿ ಅವನೇನ್ ಮಾಡ್ತಾ ಇದ್ನಂತೆ, ಮಾರು ವೇಷಗಳನ್ನ ಹಾಕೊಂಡು ಊರಲ್ಲಿ ಓಡಾಡ್ತಿರ್ತಿದ್ದ. ಜನ ಯಾವ ರೀತಿ ಇದ್ದಾರೆ, ಯಾರು ಮೋಸ ಮಾಡೋರು ಇದಾರ, ಒಳ್ಳೆಯವರು ಯಾರಿದ್ದಾರೆ, ಕೆಟ್ಟವ್ರು ಯಾರಿದ್ದಾರೆ ಅಂತವ್ರನ್ನೆಲ್ಲ ಹಿಡಿದವ್ರಿಗೆ ಸಜಾ ಹಾಕಿ ಸರಿ ಮಾಡೋದು. ಅಂದ್ರೆ ಊರಲ್ಲಿ ಶಾಂತತೆ ಮೇಂಟೈನ್ ಆಗ್ಬೇಕು, ಶಾಂತತೆ ಇರಬೇಕು ಅಂತ ಹೇಳಿ ಅವನು ಹೀಗೆ ಮಾರು ವೇಷದಿಂದ ಊರೊಳಗೆ ಸಂಚಾರ ಮಾಡ್ತಾ ಇರ್ತ. ಊರೊಳಗೆ ಸಂಚಾರ ಮಾಡಬೇಕಾದ್ರೆ ಇವನು ನಮ್ಮ ಕಥಾನಾಯಕನಾದ ಅಷ್ಟಾವಕ್ರನನ್ನು ನೋಡಿದ್ದ. ಅವನು ಮುಖ ನೋಡಿದ ತಕ್ಷಣ ಜನಕನಿಗೆ ಗೊತ್ತಾಯ್ತಂತೆ. ಯಾಕೆ ಮುಂಚೆ ಹೇಳಿದ್ದು ರಾಜರ್ಷಿ, ರಾಜರ್ಷಿ ಅಂದ್ರೆ ಅವನಿಗೆ ಜನರ ಮುಖ ನೋಡಿದ್ರೆ ಗೊತ್ತಾಗತ್ತೆ ಇವನು ಸಾತ್ವಿಕನೋ, ರಾಜಸಿಕದಲ್ಲಿದ್ದಾನೋ, ತಾಮಸಿಕ ಇದಾನೋ. ಇವನು ಮುಖ ನೋಡಿದ್ರೆ ಮುಖ ಪಳ 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 ತೇಜ ಪುಂಜದಿಂದ ಹೊಳಿತಾ ಇದೆಯಂತೆ ಅಷ್ಟಾವಕ್ರಂದು. ಅದು ನೋಡಿ ಹತ್ರ ಬಂದು ನಮಸ್ಕಾರ ಮಾಡದ್ನಂತ ಅವನಿಗೆ. ರಾಜ ಏನು ಕೇಳಲಿಲ್ಲ, ಸೀದಾ ಬಂದು ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿದಾಗ ಹತ್ರ ಬಂದು ನೋಡಿದಾಗ ಅವನ ಆಕಾರ ಎಲ್ಲ ವಿಕಾರವಾಗಿದೆ, ಎಲ್ಲ ಅಂಕು ಡಂಕು. ಅದನ್ನ ನೋಡಿ ಅಷ್ಟಾವಕ್ರನ ಪಾದಕ್ಕೆ ನಮಸ್ಕಾರ ಮಾಡಿದಾನೆ. ಆದ್ರೆ ಅದನ್ನ ದೇಹದ ವಕ್ರತೆಯನ್ನ ನೋಡಿ ಅವನ್ಗೆ ಆಶ್ಚರ್ಯ ಆಗ್ತಾ ಇದೆಯಂತೆ. ಏನಪ್ಪಾ, ಮುಖದೊಳಗೆ ಇಷ್ಟು ಕಾಂತಿ ಇದೆ ಇವಂದು, ಆದ್ರೆ ದೇಹ ಏನು ಸರಿ ಇಲ್ವಲ್ಲ, ಹೀಗಾಗೋಗಿದೆಯಲ್ಲ, ಏನಾಗಿದೆ ಅಂತ ಹೇಳಿದಾಗ ಆ ಜನಕನ ಅಂತರಂಗದಲ್ಲಿ ಏನು ಸಂಶಯ ಬಂದಿದ್ದೋ ಅದು ಅಷ್ಟಾವಕ್ರನಿಗೆ ಗೊತ್ತಾಯ್ತು. ಅಷ್ಟಾವಕ್ರನಿಗೆ ಅದು ಗೊತ್ತಾಯ್ತು. ಆಗ ಆ ಜನಕನನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾನೆ, ಹೇ ರಾಜನ್. ನೋಡಿ, ಅವನು ಮಾರುವೇಷ ಹಾಕೊಂಡು ಬಂದಿದ್ದಾನೆ, ಆದ್ರೆ ಅಷ್ಟಾವಕ್ರ ಅವನಿಗೆ ಹೇಳ್ತಾ ಇದ್ದಾನೆ, ಹೇ ರಾಜನ್, ದೇವಾಲಯದ ಆಕಾರ ಆಕಾಶವನ್ನು ಯಾವ ವಿಕಾರಕ್ಕೂ ಒಳಪಡಿಸದೋ. ದೇವಸ್ಥಾನಗಳನ್ನು ಕಟ್ತಾರೆ, ದೇವಸ್ಥಾನದೆಲ್ಲ ಶಿಖರಗಳು ಆಕಾಶದ ಎತ್ತರಕ್ಕೆ ಇರುತ್ತೆ, ಹೌದಾ? ಎತ್ತರಕ್ಕೆ ಬೇರೆ ಬೇರೆ ರೀತಿ, ಒಂದೊಂದು ರೀತಿ ಒಳಗಿರುತ್ತೆ. ಆಕಾಶ ಅಂದ್ರೆ ಸ್ಪೇಸ್, ಜಾಗ. ಆ ಜಾಗಕ್ಕೆ ಏನಾದ್ರು ತೊಂದರೆ ಆಗತ್ತಾ? ನಾವು ಗೋಪುರದ ಆಕಾರ ಬೇರೆ ಬೇರೆ ರೀತಿಯಲ್ಲಿ ಇದ್ರೆ, ನೀವು ಇಲ್ಲಿಗೆ ಪೂರಿಗೆ ಹೋಗಿ ಅದು ರೌಂಡ್ 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 ಆಗಿದೆ. ಮತ್ತೆ ನೀವು ಎಲ್ಲಿ ತಂಜಾವೂರ್ಗೆ ಹೋಗಿ ಅತಿ ಎತ್ತರವಾದ ಗೋಪುರ ಇದೆ, ಬಾಗಿಲಿಗಿಂತ ಹೆಚ್ಚಾಗಿ ಅತಿ ಎತ್ತರವಾಗಿ ದೂರದಿಂದನೇ ಅದರ ಶಿಖರ ಕಾಣುತ್ತೆ. ಹಾಗೆ ಬೇರೆ 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 ರೀತಿ ಒಳಗೆ ಇರೋದ್ರಿಂದ, ಆ ರೀತಿಲಿ ಇರೋದ್ರಿಂದ ಜಾಗಕ್ಕೇನಾದ್ರು ತೊಂದರೆ ಆಗಿದೆಯಾ? ಇಲ್ವಲ್ಲ. ನಾವು ನಮ್ಮ ಮನೆ ಒಳಗೆ ಬಹಳ ಸಿಂಪಲ್ ಉದಾಹರಣೆ ನಾವು ತಗೊಳ್ಳೋಣ. ಅಡಿಗೆ ಮನೆಯಲ್ಲಿ ನೀವು ಬೇರೆ 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 ತರಹದ ವಸ್ತುಗಳನ್ನು ಇಟ್ಕೊಂಡಿದ್ದೀರ. ಏನದು ಸೌಟು, ಮುಖ್ಯಕಾಯಿ, ಚಮಚ, ಶಾರ್ಪ್ ಇರೋದು, ಅದೆಲ್ಲ. ಅದೇನಾದ್ರು ನಿಮಗೆ ತೊಂದರೆ ಕೊಡ್ತಾ ಇದೆಯಾ? ಅಡಿಗೆ ಮನೆ ನಿಮ್ ಪಾತ್ರೆ ಜಾಗದಲ್ಲಿ ಇರೋದು ಪಾತ್ರೆಗಳು, ಕೊಳಗ, ತೆಪ್ಪಲೆ, ಅದು ಇದು ಹೆಸರು ಹೇಳ್ತೀರಾ, ಬೇರೆ ಬೇರೆ ಆಕಾರ. ಅದೇನಾದ್ರು ನಿಮಗ್ ತೊಂದರೆ ಕೊಡ್ತಾ ಇದೆಯಾ ನಿಮ್ ಶೆಲ್ಫ್ ಅಲ್ಲಿ ಇಟ್ಕೊಂಡ್ರೆ? ಇಲ್ಲ. ಅದೇ ರೀತಿ ಅಷ್ಟಾವಕ್ರ ರಾಜನಿಗೆ ಹೇಳ್ತಾ ಇದ್ದಾನೆ, ದೇವಸ್ಥಾನದ ಶಿಖರಗಳು ಬೇರೆ ಬೇರೆ ತರ ಇದ್ರೆ ಆಕಾಶಕ್ಕೆ ಏನಾದ್ರು ಕೊರತೆ ಆಗುತ್ತಾ? ಅಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ ಏನೇನು ಸ್ಲಾಟ್ ಅಲ್ಲಿ ಏನೇನ್ ಇಟ್ಟಿರ್ತೀರಾ, ಅದೇನ್ ಹೇಳ್ತೀರಾ, ಶೆಲ್ಫ್, ಡ್ರಾರ್, ಕಿಚನ್ ಟ್ರಾಲಿ ಅಂತ ಹೇಳ್ತೀರಾ. ಆ ಟ್ರಾಲಿ ಒಳಗೆ ಏನೇನಿಟ್ರು ಅದು ಕೂಡುತ್ತೆ ತಾನೇ. ಲೋಟ ಇರೋ ಕಡೆ ಲೋಟ ಕೂಡುತ್ತೆ, ಪಾತ್ರೆ ಇರೋ ಕಡೆ ಪಾತ್ರೆ ಕೂಡುತ್ತೆ, ಚಾಕು, ಮುಚ್ಚೆಕಾಯಿ, ಸೌಟು, ಚಮಚ ಏನಿಟ್ರು ಅದಲ್ಲಿ ಕೂಡುತ್ತೆ. ಅದೇನಾದ್ರು ಜಾಗಕ್ಕೆ ತೊಂದರೆ ಆಗತ್ತ? ಅಲ್ಲಿದು ಏನು ತೊಂದರೆ ಆಗ್ತಾ ಇಲ್ಲ. ಹಾಗಾಗಿ ನೀನ್ ಯಾಕೆ ಆಶ್ಚರ್ಯ ಪಡ್ತಾ ಇದೀಯ ನನ್ನನ್ನ ನೋಡಿ? ನನ್ನದ ಆಕಾರ ನೋಡ್ಬಿಟ್ಟು ಯಾಕವಯ್ಯ ಆಶ್ಚರ್ಯ ಪಡ್ತಾ ಇದೀಯ ರಾಜ ನೀನು? ಇದು ದೇಹ ನೋಡಬೇಡ, ಈ ದೇಹವನ್ನ ನೀನು ನೋಡಬೇಡ. ಇದೇನಿದೆ ಅದೇ ಈ ದೇಹದ ಆಕಾರವು ಶುದ್ಧ ಚೈತನ್ಯನನ್ನು ಎಂದಿಗೂ ಬಾಧಿಸದು.
ಒಬ್ಬ ಕರ್ರಗಿರ್ತಾನೆ, ಒಬ್ಬ ಬೆಳ್ಳಗಿರ್ತಾರೆ, ಒಬ್ಬ ಬಹಳ ಸುಂದರವಾಗಿರ್ತಾರೆ. ಆವಾಗ ಆ ಸುಂದರಿನ ನೋಡಿ ನಾನ್ ಹಿಂಗ್ ಕರ್ರಗಿದ್ದೀನಿ ಎಂದಾಗ ನನಗೆ ತೊಂದರೆ ಆಗುತ್ತೆ. ನಾನು ಬಣ್ಣನೂ ನೋಡ್ತಾ ಇಲ್ಲ, ಆಕಾರನೂ ನೋಡ್ತಾ ಇಲ್ಲ, ನಾನು ಇರೋದೇ ಹೀಗೆ, ನಾನು ಶುದ್ಧ ಚೈತನ್ಯ, ಭಗವಂತನಿಂದ ಬಂದಿರೋನು ನಾನು. ನನ್ಗಿದೇನು ನಿಮ್ಮ ಆಕಾರ ವಿಕಾರಗಳು ನನ್ನನ್ನು ಏನು ಬಾಧಿಸೋದಿಲ್ಲ. ಕೆಲವು ನೋಡಿ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ತಾರೆ. ಅವ್ರ ತರ ಇಲ್ಲ ನಾನು ಕರ್ರು ಹುಟ್ಟು ಬಿಟ್ಟಿದ್ದೀನಿ, ನಾನು ದಪ್ಪಕ್ಕಿದ್ದೀನಿ, ನಾನು ಕುಳ್ಳಕ್ಕಿದ್ದೀನಿ, ತಲೆಯಲ್ಲಿ ಕೂದ್ಲಿಲ್ಲ, ಇವೆಲ್ಲ ನೋಡ್ಕೊಂಡು ಅಂದ್ರೆ ಇದೇನು ಬೇರೆಯವ್ರನ್ನ ನೋಡಿ ನೀವು ಒದ್ದಾಡ್ತಾ ಇದ್ದೀರಿ. ಅಷ್ಟಾವಕ್ರ ಯಾರನ್ನ ನೋಡಿ ಹೆದರ್ಲಿಲ್ಲ. ರಾಜನ್ಗೆ ಹೇಳ್ದ, ರಾಜ ಏನು ಯೋಚನೆ ಮಾಡಬೇಡ, ನನ್ನೊಳಗಿದ್ ಏನಿದ್ ನೋಡ್ತಾ ಇದೆಯಲ್ಲ ಇದು ಟೆಂಪ್ರರಿ, ನನ್ ಒಳಗೇನಿದಾನಲ್ಲ ಶುದ್ಧ ಚೈತನ್ಯ ಆತ್ಮ, ಅದು ನಿನ್ನೊಳಗಿದೆ, ನನ್ನೊಳಗೂ ಅದೇ ಇದೆ, ಅದಕ್ಕೆ ಏನು ವ್ಯತ್ಯಾಸ ಇಲ್ಲ. ನೋಡಿ, ಬಾಯಿ ಬಿಟ್ಟ ತಕ್ಷಣವೇ ತತ್ವ ಜ್ಞಾನದ ಮಾತಾಡ್ತಾ ಇದ್ದಾನು. ಅಷ್ಟಾವಕ್ರ 13 ವರ್ಷದ ಬಾಲಕ ಹೇಳ್ತಾ ಇದ್ದಾನೆ, ನಿನ್ನೊಳಗೇನ್ ಚೈತನ್ಯ ಇದು ಅದೇ ನನ್ನಲ್ಲಿರೋದು, ನನ್ ದೇಹ ನೋಡಿ ಯಾಕೆ ಅಚ್ಚರಿ ಪಡ್ತಾ ಇದೀಯ ನೀನು? ಅಚ್ಚರಿ ಪಡಬೇಡ ನೀನು. ಬುದ್ಧಿವಂತನಾದ ಆತ್ಮಜ್ಞಾನಿಯು ಆತ್ಮದೃಷ್ಟಿಯಿಂದ ಸರ್ವವು ಆತ್ಮಮಯವೆಂದು ತಿಳಿಯುತ್ತಾನೆ. ಇಂಟ್ರಡಕ್ಷನ್ ಕತೆ ಒಳಗೆ ಶುರು ಮಾಡಿಬಿಟ್ಟಿದ್ದಾನೆ ತತ್ವ. ಆತ್ಮಜ್ಞಾನಿ ಯಾರು ತನ್ನ ನಿಜವಾದವನು ತಿಳ್ಕೊಂಡಿರ್ತಾನೋ ಅವನು ತನ್ನ ಆತ್ಮದೃಷ್ಟಿಯಿಂದ ಸರ್ವವು ಆತ್ಮಮಯವೆಂದು ತಿಳಿಯುತ್ತಾನೆ. ಅಂದ್ರೆ ನಾವೆಲ್ಲರೂ ಆತ್ಮದಿಂದ ಒಂದೇ. ಕೆಲವೊಬ್ರು ಕುಳ್ರು, ಎತ್ತರ ಇದ್ದಾರೆ, ಅದಿದ್ದಾರೆ, ಅದ್ಯಾವುದು ಇಲ್ಲ, ಆಕಾರಗಳು ಏನೂ ಮಾಡೋದಿಲ್ಲ. ನನ್ನಲ್ಲಿ ಏನು ಆತ್ಮ ಚೈತನ್ಯ ಇದೆ ಅದೇ ನಿಮ್ಮಲ್ಲಿ ಇರುವುದು. ಭಾಗವತದಲ್ಲಿ ಅದನ್ನೇ ಹೇಳಿದ್ರು, ಚರಾಚರ ವಸ್ತುಗಳಲ್ಲಿ ಆ ಆತ್ಮ ಇದೆ. ಹಾಗಾಗಿ ನನಗೂ ಮರಕ್ಕೂ, ನನಗೂ ಪ್ರಾಣಿಗೂ, ನನಗೂ ಗಿಡಕ್ಕೂ, ನನಗೂ ಬಳ್ಳಿಗೂ, ನನಗೂ ನಿಮಗೂ ಯಾವ ವ್ಯತ್ಯಾಸ ಇಲ್ಲ. ಅದು ತಿಳ್ಕೊಂಡವನು ಎಲ್ಲವನ್ನು ತಿಳಿದಿರ್ತಾನೆ, ಎಲ್ಲ ಒಂದೇ ಅಂತ ಅನ್ಕೊಂತಾನೆ. ಅವರಿಗೆ ಅಲ್ಲಿ ಭಾಗವತೋತ್ತಮ ಅಂತ. ಇಲ್ಲಿ ಏನ್ ಹೇಳಿದ್ರು, ಇಲ್ಲಿ ಆತ್ಮಜ್ಞಾನಿ. ಎರಡೂ ಒಂದೇ, ಎರಡರಲ್ಲೂ ಯಾವ ಬದಲಾವಣೆಗಳು ಇಲ್ಲ. ನಾಮ ಮಾತ್ರ ಬದಲಾಗಿದೆ, ಅದು ಎಲ್ಲವನ್ನೂ ತಿಳಿದು ಎಲ್ಲ ನನ್ನೊಳಗಿದೆ ಅನ್ಕೊಂಡು ಅವನು ಭಾಗವತೋತ್ತಮ. ಇಲ್ಲಿ ಎಲ್ಲ ಒಂದೇ ಹೇಳ್ತಾ ಇರೋದು, ನಿನ್ನಲ್ಲಿರೋ ಆತ್ಮ ನನ್ನಲ್ಲಿರೋ ಆತ್ಮ ಎರಡೂ ಒಂದೇ, ಹಾಗಾಗಿ ನಾನು ನೀನು ಒಂದೇ, ಡೈರೆಕ್ಟ್. ಅವರಲ್ಲಿ ಸುತ್ತ ಹೊಡಿತಿಲ್ಲ, ಮರ ಗಿಡ ಬಳ್ಳಿ ಚರಾಚರ ವಸ್ತು ಏನು ಹೇಳ್ತಾ ಇಲ್ಲ. ನಿನ್ನಲ್ಲಿರೋ ಆತ್ಮ ನನ್ನಲ್ಲಿರೋ ಆತ್ಮ ಎರಡೂ ಒಂದೇ. ನಿನ್ನ ಆಕಾರ ನನ್ನ ಆಕಾರ ತಗೊಂಡು ಏನ್ ಮಾಡ್ತೀಯ? ನನ್ನ ಲಿಂಗ ನಿನ್ನ ಲಿಂಗ ತಗೊಂಡು ಏನ್ ಮಾಡ್ತೀಯ? ಇದ್ಯಾವುದು ಲೆಕ್ಕಕ್ಕಿಲ್ಲ. ನಿನ್ನೊಳಗೆ ಏನಿದೆಯೋ ಅದೇ ಸತ್ಯ ನನ್ನೊಳಗೂ ಇರೋದು. ಸೀದಾ ಅಷ್ಟಾವಕ್ರದ ಅಂದ್ರೆ ಇದೆ. ನೀನೇನಪ್ಪ ಯಾಕಿದ ಅಷ್ಟಾವಕ್ರ ಬೇಗ ಒಪ್ಪಿಗೆ ಆಗೋಲ್ಲ ಅಂದ್ರೆ, ಭಕ್ತಿ ಮಾರ್ಗದಲ್ಲಿ ಕತೆಗಳನ್ನು ಹೇಳ್ತಾ ನಿಧಾನಕ್ಕೆ ಆ ರಸ್ತೆಗೆ ಬರ್ತೀವಿ. ಇಲ್ಲಿ ಏನಿಲ್ಲ, ಇಲ್ಲಿ ಹತ್ತದ್ರ ಸೀದಾ ಒಂದೇ ಡುರಾಂಟೋ, ಬೆಂಗಳೂರು ಟು ಡೆಲ್ಲಿ ಮಧ್ಯೆ ಎಲ್ಲೂ ನಾನ್ ಸ್ಟಾಪೇ ಇಲ್ಲ. ಬಿಜಾಪುರ ಇಲ್ಲ, ಏನಿಲ್ಲ, ನೀವು ಬೆಂಗಳೂರಿಂದನೇ ಹತ್ಬೇಕು, ಡೆಲ್ಲಿಲೇ ಇಳಿಬೇಕು, ಬಿಜಾಪುರ ಸ್ಟಾಪ್ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಬಿಜಾಪುರ ಬರುತ್ತೆ. ಬರ್ರಿ ನೀವು ಹತ್ಕೊಡ್ರಿ ನಮ್ ಗಾಡಿಲಿ ಹೋಗೋಣಂತೆ. ಇಲ್ಲ ಅವ್ರು ಹೇಳ್ತಾರೆ ಆ ಬಿಜಾಪುರ ಡೆಲ್ಲಿ ಬೆಂಗಳೂರು ಎಲ್ಲ ಒಂದೇ, ಅದು ಬೇರೆ ಇದು ಬೇರೆ ಇಲ್ಲ. ಇಲ್ಲಿ ನೀವು ಅನ್ಕೊಂಡಿದ್ದೀರಾ, ನಿಮ್ಮ ಭ್ರಾಂತು, ನೀವು ಬಿಜಾಪುರದಲ್ಲಿ ಕೂತಿದ್ದೀರಾ. ಆದ್ರೆ ನೀವು ಬಿಜಾಪುರ ಏನು ಟಿಂಬಕ್ಟು ಒಳಗೆ ಹೋಗಿ ಕೂತ್ಕೊಳ್ಳಿ, ನಿಮ್ಮಲ್ಲಿರೋ ಆತ್ಮ ನನ್ನಲ್ಲಿರೋ ಆತ್ಮ ಎರಡೂ ಒಂದೇ, ಮುಗೀತು. ಅದು ಬೇಗ ಪಟಾಯಿಸೋದಿಲ್ಲ ನಮ್ಗೆ. ಇಷ್ಟು ದಿವಸ ಬೆಣ್ಣೆ ಹಚ್ಚಿ ನಮ್ಗೆ ಹಂಗ್ ಮಾಡ್ರಿ. ಪಾಪ ಮಹಾರಾಜರು ದಿನಾ ನಮ್ಗೆ ಬೆಣ್ಣೆ ಹಚ್ಚುತ್ತಾರೆ. ದೇಹ ಭಾವ ಬಿಡಪ್ಪ. ಹೂನ್ರಿ ಬಿಟ್ಬಿಡ್ತೀವ್ರಿ, 12:30 ಆದ ತಕ್ಷಣ ಮತ್ತಾಗ್ಲೇ ನಾವ್ ಅಲ್ಲಿ ಎಲ್ಲಿ ಬಿಡೋದು, ನಮ್ ದೇಹದಿಂದ ನಾನೇ ಕೆಲಸ ಮಾಡ್ಬೇಕು, ನನ್ನಿಂದನೇ ಆಗ್ಬೇಕು ಅಂತ ಮತ್ತೆ ನಾವು ಹೋಗ್ತೀವಿ.
ಅದಕ್ಕೆ ಇದು ಸ್ವಲ್ಪ ಏನಾಗತ್ತಪ್ಪ, ಕಬ್ಬಿಣದ ಕಡಲೆ ಅಂತಾರಲ್ಲ ಆ ತರ ಆಗುತ್ತೆ. ಇಲ್ಲಿ ಯಾವ ಕಥೆಗಳಿಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತಾ ಇರ್ತಾರೆ. ಇದು ಹೀಗಿದೆ, ಇದಷ್ಟೇ. ಒಂದೇ ಹೇಳಿದ್ದವನಿಗೆ, ರಾಜನಿಗೆ, ಹೇ ರಾಜ, ಯಾಕೆ ನನ್ನ ಆಕಾರ ನೋಡಿ ಒದ್ದಾಡ್ತಾ ಇದೆಯಾ? ನನ್ನೊಳಗಿರೋ ಶುದ್ಧ ಚೈತನ್ಯ ಆತ್ಮ, ನಿನ್ನೊಳಗಿರೋದು ಎರಡೂ ಒಂದೇ ಆದ್ಮೇಲೆ ನೀನ್ ಆಶ್ಚರ್ಯ ಯಾಕೆ ಪಡ್ತಾ ಇದೆಯಾ? ಇದನ್ನೇ ಆತ್ಮಜ್ಞಾನಿ ಏನ್ ಅನ್ಕೊಳ್ತಾನೆ, ಎಲ್ಲವೂ ಆತ್ಮಜ್ಞಾನಿಗೆ ಒಂದೇ ಅಂತ ಕಾಣುತ್ತೆ. ಅದು ಒಂದೇ ಯಾವ್ದದು? ಅದೇ ಚೈತನ್ಯ, ಅದೇ ಭಗವಂತ, ಬೇರೆ ಇನ್ಯಾವುದು ಅಲ್ಲ ಅಂತ ಅವನಿಗೆ ಹೇಳ್ತಾನೆ. ಹೇಳ್ತಾ ಇದ್ದಾನೆ, ಆತನಿಗೆ ತನಗಿಂತ ಬೇರೆ ಯಾವುದು ಈ ಜಗತ್ತಿನಲ್ಲಿ ಏನೂ ಇಲ್ಲ ಎಂದು ಅರಿತಿರುತ್ತಾನೆ. ಆತ್ಮಜ್ಞಾನಿಗೆ ಇದು ಬೇರೆ ಅದು ಬೇರೆ ಅನ್ನೋದು ಏನೂ ಇಲ್ಲ. ಎಲ್ಲ ನನ್ನಲ್ಲಿ ನಿನ್ನಲ್ಲಿ ಎರಡು ಇರೋದು ಒಂದೇ. ಅದಕ್ಕೆ ಹೇಳ್ತಾನೆ, ಆತ್ಮಜ್ಞಾನಿಯು ಜಗತ್ತನ್ನು ಬ್ರಹ್ಮ ದೃಷ್ಟಿಯಿಂದ ಕಂಡರೆ ಅಜ್ಞಾನಿಯು ಬ್ರಹ್ಮನನ್ನೇ ಜಗತ್ತೆಂದು ಕಾಣುತ್ತಾನೆ. ಆತ್ಮಜ್ಞಾನಿ ಅಂತ ತಿಳ್ಕೊಳ್ತಾ ಇದ್ದಾನೆ, ಈ ಜಗತ್ ಏನೆಲ್ಲ ಆಗಿದೆ, ಈ ಜಗತ್ ಏನಾಗಿದೆ, ನಮ್ಮ ಸುತ್ತಮುತ್ತಲು ನಾವು ನೀವು ಎಲ್ಲ ಏನಿದೆ, ಆತ್ಮಜ್ಞಾನಿ ಅಂತಾನೆ ಇದಕ್ಕೆಲ್ಲ ಕಾರಣ ಭಗವಂತ. ಅಜ್ಞಾನಿ ನಾವೇನ್ ಅನ್ಕೊಂತೀವಿ? ಅಜ್ಞಾನಿ ಎಲ್ಲ ನನ್ನಿಂದನೇ ಆಗಿದೆ, ನಾನೇ ಮಾಡಿರೋದು. ಇಷ್ಟೇ ಡಿಫ್ರೆನ್ಸ್. ಆತ್ಮಜ್ಞಾನಿ ಎಲ್ಲವೂ ಇದು ಆ ಭಗವಂತನಿಂದ ಆಗಿದೆ ಅಂತ ತಿಳ್ಕೊಳ್ತಾನೆ. ಅಜ್ಞಾನಿ ಏನ್ ಹೇಳ್ತಾನೆ, ಇದು ನಾನು. ಯಾಕೆ? ನಮ್ಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ವಿಚಾರ ಹುಟ್ಟಿದ ಮೇಲೆ ಅದನ್ನ ಸಂಜೆ ತನಕ ಕಾಪಾಡ್ಕೊಂಡು ಬಂದ್ವಿ. ಸಂಜೆ ಬಂದಾಗ ಸತ್ಸಂಗದಲ್ಲಿ ಅದು ಹೇಳಾಯ್ತು, ಮುಗೀತು. ಸೃಷ್ಟಿ ಆಯ್ತು ಯೋಚನೆಯಿಂದ, ಅಲ್ಲಿ ಬ್ರಹ್ಮ ಆದ್ವಿ, ವಿಷ್ಣು ಅದನ್ನ ಕಾಪಾಡ್ಕೊಂಡು ಬಂದ ಸಂಜೆ ತನಕ, ಹೀಗೆ ಹೇಳಬೇಕು, ಈ ರೀತಿ ಮಾಡಬೇಕು ಅಂತ. ಈಗ ಅಲ್ಲಿ ಸಂಜೆ ಸತ್ಸಂಗದಲ್ಲಿ ಹೇಳಿದ ತಕ್ಷಣ ಅದು ಅಷ್ಟಾವಕ್ರ ಅನ್ನೋದು ಲಯ ಆಗೋಯ್ತು. ಅಷ್ಟಾವಕ್ರ ಹುಟ್ಟಿದ್ದಲ್ಲಿ ನನ್ನಿಂದ ಹುಟ್ಟಿದ್ದು, ಬೆಳೆಸಿದ್ದಲ್ಲಿ ನನ್ನ ಮನಸ್ಸಿನೊಳಗೆ. ಈಗ ಅದನ್ನ ಹೇಳ್ತಿರೋದಲ್ಲಿ ಆ ಮನಸ್ಸಿನಿಂದ ಇಲ್ಲಿ ಹೇಳಿದ್ದಾಯ್ತು. ಹಾಗಾದ್ರೆ ಒಂದು ಯೋಚನೆ ಬಂದಿದ್ದಲ್ಲಿ ನನ್ನಿಂದ ಬಂತು, ಅದನ್ನ ಕಾಪಾಡದೆ ಕಡೆಗೆ ಅದು ಹೇಳಿದಾಗ ಮುಗಿದೋಯ್ತು. ಸೃಷ್ಟಿ ಸ್ಥಿತಿ ಲಯ ಇದನ್ನು ಮಾಡಿದ್ಯಾರೋ? ಇದು ನಾನು. ಅದನ್ನ ನಾವೇನ್ ಅನ್ಕೊಡ್ತೀವಿ? ದೇಹದಿಂದ ಇದು ನಾನು ಮಾಡಿದ್ದೀನಿ. ಅಜ್ಞಾನಿ ಅಂತವರಿಗೆ ಅಜ್ಞಾನಿ ಅಂತ ಹೇಳೋದು ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ನಾವು ಮನಸ್ಸಿನಿಂದ ಯೋಚನೆ ಮಾಡ್ತೀವಿ. ಆ ಯೋಚನೆಯನ್ನ ಗುರಿ ಮುಟ್ಟೋ ತನಕ ಅದನ್ನ ಅದ್ರ ಜೊತೆಗಿರ್ತೀವಿ. ಕಡೆಗೆ ಗುರಿ ಮುಟ್ಟಿದ ತಕ್ಷಣ ಅದು ಕತೆ ಮುಗಿಯುತ್ತೆ. ಒಂದು ತಿಂಡಿ ಮಾಡ್ಬೇಕಾದ್ರೂ ಅಷ್ಟೇ, ಬೆಳಗ್ಗೆ ಏನೋ ತಿಂಡಿ ನಿಮ್ಮ ಮನಸ್ಸಿನಲ್ಲಿ ಬಂತು, ತಿಂಡಿ ಮಾಡ್ಬೇಕು, ತಿನ್ಬೇಕು, ತಿಂದ ತಕ್ಷಣ ಅದು ಲಯ. ಬ್ರಹ್ಮ ವಿಷ್ಣು ಮಹೇಶ್ವರ, ಸೃಷ್ಟಿ ಸ್ಥಿತಿ ಲಯ. ಅದನ್ನ ನಾನೇನ್ ಅನ್ಕೊಂತೀನಿ, ಇದು ನಾನೇ ಮಾಡಿದ್ದು. ಕಾರ್ಯ ಮಾಡಿದ್ ನೀವೇ, ಹೌದು. ಕಾರ್ಯ ಮಾಡ್ಲಿಕ್ಕೆ ಈ ದೇಹ ಬೇಕಾಯ್ತು, ಭಗವಂತ ಬುದ್ಧಿ ಕೊಟ್ಟ. ಇಷ್ಟು ಇದನ್ ಮಾಡ್ಬೇಕಾದ್ರೆ ಇಷ್ಟಕ್ಕೆ ಇಷ್ಟು ನೀರ್ ಹಾಕಿದ್ರೆ ಅನ್ನ ಆಗುತ್ತೆ, ಇಷ್ಟಕ್ಕೆ ಈ ತರ ತರಕಾರಿಗೆ ಇದನ್ನೆಲ್ಲ ಹಾಕಿ, ಬೇಳೆ ಹಾಕಿ, ಇದಕ್ಕೆ ಉಪ್ಪು ಖಾರ ಹಾಕಿ ಹುಳಿ ಆದ್ರೆ ಹೀಗಾಗುತ್ತೆ. ಇದೆಲ್ಲ ಭಗವಂತ ನಮಗೆ ನಮ್ಮ ಬುದ್ಧಿಶಕ್ತಿಯಿಂದ ನಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾಡಿದ್ವಿ. ಅದು ಆತ್ಮಜ್ಞಾನಿ ಅಂತ ಅನ್ಕೊಳ್ತಾನೆ, ಇದೆಲ್ಲ ಅವನು ಮಾಡಿಸಿದ್ನಪ್ಪ. ಅಜ್ಞಾನಿ ಏನ್ ಅನ್ಕೊಳ್ತಾನೆ, ಇದು ನಾನ್ ಮಾಡ್ದೆ, ಮನೆಯಲ್ಲಿ ಎಲ್ಲಾರು ಊಟ ಮಾಡಿ ನನ್ಗೆ ಹೊಗಳ್ರಿ, ನಂದು ಅಡಿಗೆ ಬಹಳ ಚೆನ್ನಾಗಿದೆ ಹೊಗಳ್ರಿ. ಅಲ್ಲಿ ಏನಾರು ಯಾಕಿದು ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ರುದ್ರದೇವ ಒಳಗಿರೋನ್ ಬಂದ್ಬಿಡ್ತಾನೆ, ಹೊರಗೆ ಪ್ರಕಟ ಆಗ್ಬಿಡ್ತಾನೆ. ಯಾಕೆ? ಇದು ನಾನು ಮಾಡಿದ್ದೀನಲ್ವಾ. ನನಗೆ ಎಕ್ಸ್ಪೆಕ್ಟೇಷನ್ ಅನ್ನೋದಿದೆ, ಮನಸ್ಸಿಗೆ ಎಕ್ಸ್ಪೆಕ್ಟೇಷನ್. ನಾನ್ ಮಾಡಿದ್ದು ಎಲ್ಲಾರು ಹೊಗಳ್ಕೊಂಡು ತಿನ್ಬೇಕು. ಯಾರು ತೆಗಳದ ತಕ್ಷಣ ಒಳಗಿಂದನೇ ಬಂದ್ಬಿಡ್ತಾರೆ, ಕಾಳಿ, ರುದ್ರ ಕಾಳಿ ಎಲ್ಲ ಅಲ್ಲೇ ಇರ್ತಾರೆ, ಅವ್ರ ಅಲ್ಲೇ ಬಂದ್ಬಿಡ್ತಾರೆ. ಆಯುಧಗಳು ಜೊತೆಗೆ ಇದ್ದೇ ಇರುತ್ತೆ. ಅಡಿಗೆ ಮನೇಲಿ ಎಲ್ಲಾ ಆಯುಧಗಳು ಇದೆ, ಎಲ್ಲವೂ ಬಂದು ಬಿಡ್ತವೆ. ಹಿಂದ್ಗಡೆ 10 ಕೈ ಬಂದಿರುತ್ತೆ. ದೀಪ ನೋಡ್ತೀವಲ್ಲ, ಹೇಳ್ತಾರೆ ನೋಡ್ರಿ
10 ಕೈ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ದುರ್ಗಿ, ಕಾಳಿ, ಎಲ್ಲ ಬಂದು ಬಿಟ್ಟಿರ್ತಾರೆ. ಅಂದ್ರೆ ಎಲ್ಲಿ ನಾನು ಅರ್ಥಾತ್ ಏನಪ್ಪಾ, ಎಲ್ಲಿವರೆಗೂ ನಾನು ಅಜ್ಞಾನಿ ಇರ್ತೀನಿ, ನನ್ನನ್ನು ಹೊಗಳದಲ್ಲೇ ಇದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ. ಅದನ್ನು ಮಹಾರಾಜರು ದುಃಖ ಆಯ್ತು. ಯಾರಿಗೆ? ಮನಸ್ಸಿಗೆ ದುಃಖ ಆಯ್ತು. ಯಾಕೆ ದುಃಖ ಆಯ್ತು? ನೀವು ಎಲ್ಲರೂ ನನ್ನನ್ನ ಚೆನ್ನಾಗಿ ಹೊಗಳಲಿ ಅನ್ನೋದಿತ್ತು, ಆ ಹೊಗಳಲಿಲ್ಲ, ಅದಕ್ಕೆ ನನ್ನ ಮನಸ್ಸಿಗೆ ದುಃಖ ಆಯ್ತು. ಇದೇ ಕರ್ತೃತ್ವ ಭಾವ. ಇವತ್ತಿನ ಇದ್ರೊಳಗೆ ಹೇಳಿರೋದು, ಮಹಾರಾಜರ ಪ್ರವಚನದಲ್ಲಿ ಏನ್ ಹೇಳಿದ್ದಾರೆ? ಕರ್ತೃತ್ವ ಭಾವವನ್ನ ಬಿಡಬೇಕು. ಇದೆ. ಇವರು ಈ ತರ ಹೇಳಿದ್ರೆ ಅಷ್ಟಾವಕ್ರರು ಹೇಳ್ತಾರೆ ಅವನು ಅಜ್ಞಾನಿ. ಒಂದೇ ಸಲ ಅವ್ರು ಹೇಳ್ತಾರೆ ನೀನು ಈಡಿಯಟ್, ಮುಗೀತು. ಅವ್ರು ಬೇರೆ ಇನ್ನೇನು ಅದಕ್ಕೆಲ್ಲ ಬಣ್ಣ ಹಚ್ಚೋದಿಲ್ಲ, ಸೀದಾ ಹೇಳ್ತಾರೆ ನೀನ್ ಈಡಿಯಟ್. ಯಾಕೆ ಅಂದ್ರೆ ಎಲ್ಲ ನೀನೇ ಮಾಡ್ತಾ ಇದೀಯ ಅಂತ ತಿಳ್ಕೊಂಡಿದ್ಯಾ, ನೀನೇನು ಮಾಡ್ತಾ ಇಲ್ಲ. ಎಲ್ಲಿ ಮಾಡ್ತಾ ಇರೋದು ಅವನು ಮಾತ್ರ ಅಂತ ಹೇಳಿದಾಗ, ಇಷ್ಟೆಲ್ಲ ತಿಳಿದಾಗ ಜನಕ ಮಹಾರಾಜನಿಗೆ ಬಹಳ ಸಂತೋಷ ಆಗೋಗುತ್ತೆ. ಎಂತಪ್ಪ, ಎಷ್ಟು ತಿಳ್ಕೊಂಡಿದ್ದಾನಪ್ಪ ಇವನು ಜ್ಞಾನಿ. ಆಯ್ತು, ಬನ್ನಿ ನಮ್ಮ ಮನೆಗೆ, ನಮ್ಮ ಆಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾನೆ. ಆಸ್ಥಾನಕ್ಕೆ ಬನ್ನಿ ಅಂತ ಹೇಳಿ ಅವನ ಪ್ರಿಯಾರಿಟಿಯಿಂದ ಅವನನ್ನ ಕರ್ಕೊಂಡು ಹೋಗ್ತಾರೆ. ಆಗ ಅಷ್ಟವಕ್ರ ಅಲ್ಲಿ ಹೇಳ್ತಾನೆ, ನಾನು ನಿಮ್ಮ ವಂದಿಯ ಜೊತೆ ವಾದ ವಿವಾದವನ್ನ ಮಾಡಬೇಕು. ಆಯ್ತು ಅಂತ ಅದಕ್ಕೆ ಸಂತೋಷದಿಂದ ಏರ್ಪಾಟ್ ಮಾಡ್ತಾನೆ. ವಂದಿಗೂ ಮತ್ತು ಅಷ್ಟಾವಕ್ರರಿಗೂ ವಾದ ವಿವಾದಗಳು ನಡೆಯುತ್ತೆ. ವಂದಿ ಸೋತ್ ಹೋದಾಗ ಅಷ್ಟಾವಕ್ರರು ಹೇಳ್ತಾರೆ, ನಾನ್ ನಿನಗೆ ಏನು ಶಿಕ್ಷೆ ಕೊಡೋನಲ್ಲಪ್ಪ. ಯಾಕೆ? ನಿನ್ನಲ್ಲಿರೋದು ನನ್ನಲ್ಲಿರೋದು ಎರಡೂ ಒಂದೇ. ಆತ್ಮಜ್ಞಾನ ಇರೋದು ಅದೇ ನಾವಿಬ್ರು. ನೀನು ನನ್ನ ತಂದೆ, ನೀನು ಬಂದಿ ಮಾಡಿಟ್ಟಿದ್ಯಲ್ಲ, ಅವನನ್ನ ಬಿಡಿಸ್ಕೊಡು ನನಗೆ. ಆಗ ಆ ವಂದಿ ಅದಕ್ಕೆ ಒಪ್ಕೊಂಡ್ಬಿಟ್ಟು ಆ ಕಹೋದನನ್ನ ವಾಪಸ್ಸು ಹೊರಗೆ ಕರ್ಕೊಂಡ್ ಬರ್ತಾನೆ. ಇಬ್ರು ಅಪ್ಪ ಮಗ ಇಬ್ರು ಒಬ್ರಿಗೊಬ್ರಿಗೆ ಒಪ್ಕೊಂತಾರೆ. ಮುಂದೆ ಅಲ್ಲಿ ಸಮಂಗ ಅಂತ ಒಂದು ನದಿ ಇರುತ್ತೆ. ಆ ನದಿಯಲ್ಲಿ ಹೋಗಿ ಸ್ನಾನ ಮಾಡಿಸ್ತಾಳೆ. ಕಹೋದ ತನ್ನ ಮಗನಿಗೆ ಸ್ನಾನ ಮಾಡಿಸ್ತಾನೆ. ಆಗ ಅವನಲ್ಲಿದ್ದಂತ ಏನು ಅಷ್ಟವಕ್ರಗಳೇನಿತ್ತು ಅದೆಲ್ಲ ಸರಿಯಾಗಿ ಒಳ್ಳೆ ನವ ತರುಣನಾಗಿ, ಒಳ್ಳೆ ಕಟ್ಟುಮಟ್ಟಾದ ತರುಣನಾಗಿ ಅವನು ಬದಲಾವಣೆ ಆಗ್ತಾನೆ. ಇದು ನಮ್ಮ ಅವರ ತಂದೆ ಕೊಟ್ಟಂತ ಶಾಪದಿಂದ ವಿಮೋಚನೆ ಹೊಂದುತ್ತಾನೆ. ಈ ಮಧ್ಯದಲ್ಲಿ ಜನಕನಿಗೂ ಮತ್ತು ಅಷ್ಟಾವಕ್ರರಿಗೂ ಸಂವಾದ ನಡೆಯುತ್ತೆ. ಆ ಸಂವಾದವನ್ನ 21 ಅಧ್ಯಾಯಗಳಲ್ಲಿ ಮಾಡಿದ್ದಾರೆ. ಆ ಅಧ್ಯಾಯದಲ್ಲಿ ಒಂದೊಂದು ಮೊದಲನೇ ಅಧ್ಯಾಯದಲ್ಲಿ 24 ಶ್ಲೋಕಗಳಿವೆ. ಎರಡನೇ ಅಧ್ಯಾಯದಲ್ಲಿ 25 ಶ್ಲೋಕ ಇದೆ. ಹೀಗೆ ನಾವು ಆ ಪ್ರತಿಯೊಂದು ಶ್ಲೋಕವನ್ನ ಮುಂದಿನ ವಾರದಿಂದ ತಗೊಂಡು ನೋಡ್ಕೊಳ್ತಾ ಹೋಗೋಣ. ಏನೇನು ಶ್ಲೋಕದಲ್ಲಿ ಏನು ಹೇಳ್ತಾರೆ. ಇವನಿಗೆ ಜನಕ ಕೇಳ್ತಾನೆ, ನನಗೆ ಮೋಕ್ಷ ಸಿಗಬೇಕು, ಮುಕ್ತಿ ಸಿಗಬೇಕು, ಅದೆಲ್ಲ ಹೇಗಾಗುತ್ತೆ ಅನ್ನೋದನ್ನ ಕೇಳ್ತಾನೆ. ಅದಕ್ಕೆ ಅಷ್ಟಾವಕ್ರರು ಉತ್ತರಿಸ್ಕೊಂಡು ಹೋಗ್ತಾರೆ. ಹೀಗೆ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ರೀತಿ ಅವರ ಸಂವಾದ ನಡೆಯುತ್ತೆ. ಎಲ್ಲದರಲ್ಲೂ ಕಡೆಯಲ್ಲಿ ಏನಪ್ಪಾ ಬರೋದು, ನಮ್ ಗುರುಗಳು ಹೇಳ್ತಾ ಇದ್ರು, ಯಾವುದೇ ಪುಸ್ತಕದಲ್ಲಿ ಒಂದು ಶ್ಲೋಕ ಓದ್ಬಿಟ್ರೆ ಮುಗಿದೋಯ್ತು, ಮತ್ತು ಮುಂದಿಂದು ಓದೋ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ನಮ್ಮ ಮನಸ್ಸು, ನಿಮ್ಮ ಮನಸ್ಸು ಒಬ್ಬೊಬ್ಬರದು ಒಂದೊಂದು ರೀತಿ ಇರತ್ತಲ್ವಾ, ಆ ರೀತಿಯಾಗಿ ಪ್ರಶ್ನೆಗಳು ಜನಕನಿಗೆ ಬರುತ್ತೆ. ಆ ಜನಕ ಆ ಪ್ರಶ್ನೆಗಳನ್ನ ಇಡ್ತಾನೆ. ಅದಕ್ಕೆ ಅಷ್ಟಾವಕ್ರರು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಕಡೆಗೆ ಏನು ನಾವು ಮಹಾರಾಜರಿಂದ ಕಲಿತಾ ಇದ್ದೀವಿ, ಈ ದೇಹ ಬುದ್ಧಿ ಬಿಡಬೇಕು, ನಾನು ಅನ್ನೋದು ಹೋಗಬೇಕು. ಅದನ್ನ ಇಲ್ಲಿ ಅವರು ಪ್ರತಿಯೊಂದು ಮಾತಿನಲ್ಲೂ ಹೇಳ್ತಾರೆ. ಆತ್ಮಜ್ಞಾನ, ಆತ್ಮ ಅನ್ನೋದೇ ಮುಖ್ಯ. ಅವರಿಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದು ಯಾವುದನ್ನು ತಗೊಂಡಿಲ್ಲ ಅವರು. ಇದೆಲ್ಲ ಏನೂ ಅಲ್ಲ, ಮುಖ್ಯ ಒಂದೇ ಆತ್ಮ ಅಂತ ಅವರು ಅದನ್ನೇ ಪ್ರತಿಪಾದಿಸ್ಕೊಂಡು ಹೋಗ್ತಾರೆ. ಅವರ ಇಬ್ಬರ ಮಾತುಕತೆಗಳು ಹೇಗೆ ನಡೆಯುತ್ತೆ, ಅದರಿಂದ ನಾವು ಯಾವ ರೀತಿ ನಮ್ಮನ್ನ ಪಾಲಿಶ್ ಮಾಡ್ಕೊಳ್ಳೋಣ. ಯಾಕೆ ಅಂದ್ರೆ ಈಗ ಭಕ್ತಿಯನ್ನ ನಾವು ತಿಳಿದಿರೋದ್ರಿಂದ ಮುಂದಿನ ಒಂದು ಸ್ತರಕ್ಕೆ ಹೋಗ್ಬೇಕು. ಒಂದೇ ಕ್ಲಾಸ್ನಲ್ಲಿ ಕೂತ್ರೆ ಹೇಗಿರುತ್ತೆ, 2ನೇ ಕ್ಲಾಸಲ್ಲಿ ಹೋದಾಗ 4 ತನಕ ಮಗ್ಗಿ ಹೇಳ್ಕೊಡ್ತಾರೆ, 3ನೇ ಕ್ಲಾಸ್ಗೆ ಹೋದಾಗ 5ರಿಂದ 10 ತನಕ ಹೇಳ್ಕೊಡ್ತಾರೆ. ಹಾಗೆ ಮಗ್ಗಿ ಅದೇ, ಗಣಿತನೇ ತತ್ವ, ಗಣಿತದೊಳಗೆ ಏನೂ ಬದಲಾವಣೆ ಆಗೋದಿಲ್ಲ.
2+2 4 ಕಡೆ ತನಕ ಅದೇ ಇರುತ್ತೆ, ಏನು ಬದಲಾವಣೆ ಆಗೋದಿಲ್ಲ. ಆ ಗಣಿತವನ್ನ ಕಲಿಯೋದೇ ತತ್ವ ಅಂತ ಇಲ್ಲಿ ಹೇಳ್ತಾರೆ. ಕಲ್ತ್ವಲ್ಲ ಅಲ್ಲಿ 5 ತನಕ ಕಲ್ತ್ವಿ ಮಗ್ಗಿ, ಹಾಗಾದ್ರೆ 6ರಿಂದ ಏನಾಯ್ತು, 7 ಹೇಗೆ ಬಂತು? ಹಾಗೆ ಇವ್ರದ್ದು ಸಹ ಆ ಮಾತಿಗೂ ಆ ಶುದ್ಧವಾದ ಚೈತನ್ಯ ಇರೋದು ಒಂದೇ. ಅದು ಆ ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋಣ. ನಾವು ನೀವು ಆದಷ್ಟು ಅದನ್ನ ಅರಿವಿ ಮಾಡಿಕೊಂಡು ನಮ್ಮ ಮನಸ್ಸಿಗೆ ಅದನ್ನ ಹಾಕೊಳ್ಳೋಣ. ಯಾವ ರೀತಿ ಒಂದೊಂದೇ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಅಲ್ಲಿ ಹೋಗ್ತಾ ಹೇಗೆ ಮಹಾರಾಜರು ಭಕ್ತಿ ಮಾರ್ಗದಲ್ಲಿ ಹೇಳ್ಕೊಟ್ರು, ಅದನ್ನ ಈಗ ಜ್ಞಾನ ಮಾರ್ಗದಲ್ಲಿ ನೋಡೋಣ. ಇದಕ್ಕೆ ತತ್ವ ಅಂತಾರಷ್ಟೆ. ಹೇಗೆ ಸ್ಕೂಲ್ನೊಳಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಅಂದ್ರೆ ಕತೆ ಒಳಗ್ ಬಂದು ಹೋಗುತ್ತೆ. ಅದೇ ಮ್ಯಾಥ್ಸ್, ಸೈನ್ಸ್ ಅಂತಂದ್ರೆ ಫಾರ್ಮುಲಾ ಬೇಸ್ಡ್ ಇರುತ್ತೆ. ಫಾರ್ಮುಲಾ ಬಿಟ್ಟು ಬೇರೆ ಏನು ಮಾಡೋಲ್ಲ ನೀವು, ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ ತಲೆ ಒಳಗೆ ಹೋಗಲ್ಲ. ಮ್ಯಾಥ್ಸ್ ಅಂದ ತಕ್ಷಣ ಅಯ್ಯೋ ತಲೆನೋವು, ಅದು ಫಾರ್ಮುಲಾನೇ ನನಗ್ ಬರ್ತಾ ಇಲ್ಲ. ಅದೇ ಇಲ್ಲಿ ಆ ಫಾರ್ಮುಲಾದಲ್ಲಿ ಏನಪ್ಪಾ ಇದು ಮುಖ್ಯ ಇರೋದು, ಜ್ಞಾನ. ಅದನ್ನ ನಾವು ನೀವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಗುರುದತ್. ಇಲ್ಲಿ ಎಲ್ಲಾ ಕಡೆಗೂ ಎಲ್ಲ ಒಂದೇ ಇದೆ ಅಂಥೇಳಿ ನಾವು ಅದೇ ತಿಳ್ಕೊಂಡಿವಲ್ಲ. ಈಗ ನನಗನಿಸ್ತು